ಹೋಗ್ಬೇಕಾಗತ್ತೆ ಆ ತರ. ಅವಾಗಿಂದ ಏನ್ ಆ ಪರಿಸ್ಥಿತಿ ಇತ್ತೋ ಇಲ್ಲೋ, ಇದು ಸ್ವಲ್ಪ ಖಂಡಿತ ಕಾಯಕ ಅಂದ್ರೆ ಅಷ್ಟು ಎಷ್ಟು ಇರ್ತೈತಿ ಅಷ್ಟೇ ಮಾಡೋದು ಅಂತ ಹೇಳಿ ಈ ವಚನದ ಅರ್ಥ ಆದ್ರ ಅದು ನಮ್ಮ ಈ ವಾಸ್ತವಿಕ ಈ ಜೀವನದೊಳಗ ಅದು ಅಪ್ಲೈ ಆಕತೇನೆ ಅಂತ. ಅದೇ ರೀ, ಇವತ್ತಿನ ಕಾಲಕ್ಕೆ ಅವತ್ತಿಗೆ ಎಷ್ಟು ಬೇಕು ಅಷ್ಟೇ ದುಡಿಯೋದು ಆಗಂಗಿಲ್ಲ. ಇವತ್ತಿನ ಕಾಲಕ್ಕೆ ಅದು ಅಪ್ಲೈ ಆಗಂಗಿಲ್ಲ ಅಂತಾನ ಮೊದ್ಲೇ ಹೇಳ್ತೇನೆ ನಾನು. ಆದ್ರೆ ಹಂಗಂತೇಳಿ ಪೂರ್ತಿ ಬರೀ ದುಡಿಮೆ ಒಳಗನ ಹಾಕಿ ಸುಸ್ತಾಗಿ ಬಂದದ್ದನ್ನ ಚೈನಿ ಹೊಡೆದು ಕಳೀತಾರೆ ಈಗಿನ ಜನ. ಹಂಗಾಗ್ಬಾರ್ದು. ಎಲ್ಲಾರು ಕೂಡ್ಕೊಂಡು ಊಟ ಮಾಡ್ಬೇಕು ಒಂದ್ ಕಡೆಗೆ ಅನ್ನೋ ಅಭಿಪ್ರಾಯನು ಕೆಳಗೆ ವಿವರಣೆಯೊಳಗೆ ಬರ್ತದೆ. ಮುಂದಿನದೆಲ್ಲ ಎಲ್ಲರೂ ಕೂಡ್ಕೊಂಡು ಬಂದಂತ ಫಲದಿಂದ ಎಲ್ಲರೂ ಕೂಡ್ಕೊಂಡು ಇದನ್ನ ಮಾಡಿ ಲಿಂಗಾರ್ಚನೆ ಮಾಡಿ ಅರ್ಪಣೆ ಮಾಡ್ಬೇಕಂತ ಕರೆಕ್ಟ್ ಐತಿ. ಈ ಅಕ್ಕಮ್ಮನ ವಚನ ನಾನು 50 ವರ್ಷದಿಂದ ಇದು ನಮ್ಮ ಮನೆಯೊಳಗ ಅನ್ವಯಿಸ ಆಗಿತ್ತು. ಇವತ್ತಿಗೆ ಸದ್ಯ ಯಾರು ಇವತ್ತಿನ ಕಾಲಕ್ಕೆ ಯಾರು ಸಿಗುದಿಲ್ಲ. 50 ವರ್ಷದಿಂದ ಇದೇ ಸೇಮ್ ನನ್ನ ಮನೆಯೊಳಗೆ ಆಗಿದ್ದು ನನಗ್ ಗೊತ್ತಿದೆ. ಸಣ್ಣವಿದ್ದೆ ಬಾಳ. ಅವತ್ ಏನ್ ದುಡ್ಕೊಂಡ್ ಬರ್ತಾರ ಅವತ್ತ ಮರನೇ ದಿನ ದುಡ್ದಾಗನ ನಮ್ದ ಬಟ್ಟೆ ತುಂಬೇಕು. ಹಂಗಿತ್ತು 50 ವರ್ಷದಿಂದ. ಈಗ ಒಂದ್ ಒಬ್ರು ಕೆಲ್ಸಕ್ ಹೋಗ್ಬೇಕು, ಒಬ್ರು ಹೊರಕ್ ಹೋಗ್ಬೇಕು. ಅವ್ರು ಬಂದ್ ಪಗಾರ ಕೊಟ್ಟಿದ್ದ ದುಡ್ಕೊಂಡ್ ಬಂದ ಅವತ್ತ ಜೋಳ ತಗೊಂಡ್ ಅವತ್ತ ಬೀಸ್ಕೊಂಡ್ ಅವತ್ತ ತಿಂದು ಮತ್ ಮರನೇ ದಿನ ಹೊಲಕ್ ಹೋಗಬೇಕು ನಾವು. ಅಂತ ಕಾಲ ನಾನ್ ನೋಡಿದ್ದೀರಿ 50 ವರ್ಷದ ಹಿಂದಿತ್ತು. ಇವತ್ ಮಾತ್ರ ಅಂತವ್ರು ನನಗೆ ಯಾರು ಸಿಗುದಿಲ್ಲ ಕಾಣ್ತದೆ. ಜಗತ್ನಾಗ ಸಿಗುದಿಲ್ಲ ಇವತ್ತು. ಅಲ್ಲ, ಅದು ಈಗ ಉತ್ಪಾದನೆಯ ಒಂದು ರೀತಿ ಅದಲ್ಲ, ಅದು ಬದಲಾವಣೆ ಆಕತಿ. ಕಾರ್ಪೊರೇಟ್ಸ್ ಬಂದಾರ, ಕಾರ್ಪೊರೇಟ್ಸ್ ಅವ್ರು ಇಂಡಸ್ಟ್ರಿ ಮಾಡ್ತಾರ. ದಿನನಿತ್ಯ ಪರ್ಮನೆಂಟ್ ಜಾಬ್ ಅಂತ ಹೇಳಿ ಬರುತ್ತೆ. ಅವಾಗಿನ ಹಂಗ ಇದ್ದಿದ್ದಿಲ್ಲ. ದಿನನಿತ್ಯ ಕಾಯಕವನ್ನು ಮಾಡಿದಾಗ ನಿಮಗ ಮಾಡಿಕೊಂಡು ನೀವು ಬಂದಂತದ್ದು ಸೇವನೆ ಮಾಡ್ಕೊಂಡು ಇರ್ತಿದ್ರಿ. ಇವಾಗ ಅದು ಸಂಗ್ರಹಣೆ ಒಂದು ಪದ್ಧತಿ ಬೇರೆ ಆಗ್ಬಿಟ್ಟಿದೆಯಲ್ಲ, ಅದಕ್ಕೆ ಬೇರೆ ಬೇರೆ ಅಂಶಗಳು ಈ ಜೀವನದಲ್ಲಿ ಮೂಡಿ ಬರ್ತಾವಂತ ನನ್ನ ಅಭಿಪ್ರಾಯ. ಚಂದ್ರಶೇಖರ್ ಸರ್ ಹೇಳ್ರಿ. ಕೇಳದತ್ ಹೇಳ್ರಿ ಚಟ್ರ. ಸರ್, ಈಗ ಅಂದಿಗೆ ಅಂತಂದ್ರೆ ಅವತ್ತಿಂದ ಅವತ್ತಿಗೆ ಅಂತಲ್ಲ, ಅದು ತನ್ನ ಬದುಕಿಗೆ ಬೇಕಾಗುವಷ್ಟನ್ನು ಗಳಿಸೋದದು. ಅಂದ್ರೆ ಈಗ ನಾಳೆ ಇಳಿ ವಯಸ್ಸಿನಲ್ಲಿ ಅವನಿಗೆ ಬೇನೆ ಬೇಸರ ಬರ್ತದೆ, ಅದು ತನ್ನಗೆ ಆಗೋದಷ್ಟು ಗಳಿಸೋದಕ್ಕೂ ಅದೇನು ತೊಂದರೆ ಇಲ್ಲ ಅನ್ನೋದನ್ನ ಅರ್ಥ ಆಗ್ತದೆ. ಅದು ನಾಳೆ ಹಿಂದಿಗೆ ಅಂದ್ರೆ ಈಗೇನ್ ನಾವು ಮಾಡ್ತಾ ಇದ್ದೇವೆ, ನಮ್ಮ ಮಗ್ಗು ಆಗ್ಬೇಕು, ನಮ್ಮ ಮೊಮ್ಮಕ್ಕಳಿಗೆ ಬೇಕು, 10 ತಲೆಮಾರಿಗೆ ಮಾಡ್ಬೇಕು ಅಂತಿದ್ರೆ ಆಗಲ್ಲ. ತನ್ನ ಬದುಕಿಗೆ ಬೇಕಾಗುವಷ್ಟನ್ನು ಗಳಿಸೋದನ್ನ ಅದು ಹಿಂದಿಗೆ ಅಂತ ನನ್ನ ಅನಿಸ್ತದೆ. ಯಾಕಂದ್ರೆ ಒಬ್ಬ ಮನುಷ್ಯ ತಾನು ಬದುಕಬೇಕು ಅಂತ ತನ್ನ ಇಳಿಯ ವಯಸ್ಸಿಗೆ ಬ್ಯಾನೆ ಬೇಸರ ಬರ್ತೈತಿ. ಅವಾಗೂ ಪರಾವಲಂಬಿ ಆಗ್ಬಾರ್ದು. ತನ್ನಷ್ಟಕ್ಕೆ ತನ್ನ ಇದನ್ನ ಬದುಕಿನಲ್ಲಿ ತಾನು ಬದುಕಬೇಕು ಅನ್ನೋ ಉದ್ದೇಶಕ್ಕೆ ಅವರು ಹಂಗೆ ಹೇಳಿರ್ಬೋದು ಅಂತ ನನ್ನ ಅನಿಸಿಕೆ. ಅದು ಹಲೋ. ಹಾ, ಹೌದ್ ಸರ್. ಮತ್ತೆ ಯಾರು ಬೇರೆದವ್ರು ಹೇಳ್ರಿ. ಮಜನ್ ಶೆಟ್ರದ್ದು ವಿಚಾರ ಐತಿ. ಅದಕ್ಕೆ ಏನ್ ಹೇಳ್ಬೋದು? ಕಿರಣ್ ಸರ್ ಹೇಳ್ರಿ, ಏನೋ ಹೇಳತ್ತೀರಿ ಕಿರಣ್. ತಿಗಡಿ ಸರ್, ಇವತ್ತಿನ ವಚನದ ಒಂದ್ ಸ್ವಲ್ಪ ಇದೈತಿ, ಒಂದ್ ಸ್ವಲ್ಪ ತಾವು ಬಿಡಿಸಿ ಹೇಳ್ಬೇಕಂತ ವಿನಂತಿ. ತಿಗಡಿ ಸರ್. ಕಾಯಕ ತತ್ವದ ಬಹಳ ಚಲೋ, ಅದ್ರ ಭಾವಾರ್ಥ ಬಹಳ ಚಂದಾಗಿ ಬರ್ದಾರ. ಅದ್ರ ಅರ್ಥ ಆಗುವಂಗ್ ಬರ್ದಾರ. ಇವತ್ತಿನ ಭಾವಾರ್ಥ ಪ್ರೊಫೆಸರ್ ಶಿವಗಂಗಾ ರುಮ್ಮ ಅವ್ರ ಅದ್ರ ಭಾವಾರ್ಥ ಚೆನ್ನಾಗೆಲ್ಲ ಬರ್ದಾರ. ಅದು ಕಾಯಕ ದಾಸೋಹದ ಕುರಿತು ನಮ್ಮ ತಿಗಡಿ ಸರ್ ಇದ್ರ ಮೇಲೆ ಹೆಚ್ಚಿನ ಬೆಳಕು ಚೆಲ್ಬೇಕಂತ ವಿನಂತಿ. ತಿಗಡಿ ಸರ್ ಬಂದಿಲ್ಲ ಸರ್. ತಿಗಡಿ ಸರ್ ಇಲ್ಲ. ಜಾಯಿನ್ ಆಗಿದ್ರಲ್ಲ? ಇಲ್ಲ ಸರ್, ಜಾಯಿನ್ ಆಗಿಲ್ಲ ಅವರು. ಮುಳ್ಕೂರ್ ಅವ್ರ ಅದಾರ. ಮುಳ್ಕೂರ್ ಅವ್ರು ಮಾತಾಡ್ರಿ. ಬಹಳ ಸಂತೋಷ. ನಾನು ಇದನ್ನು ಸ್ವಲ್ಪ ನೋಡಲಿಲ್ಲ, ಈಗ ನೋಡಕತ್ತೀನಿ ನೀವು ಇಲ್ಲಿ ಚರ್ಚೆ ಮಾಡಿ ಆದಮೇಲೆ. ಕಾಯಕದ ಬಗ್ಗೆ ಶರಣರು ಏನು ಪ್ರಕೃತಿ ನಿಯಮ ಏನಿದೆ, ನಮ್ಮ ಬಳಕೆಗೆ ಎಷ್ಟು ಬೇಕು. ಇವತ್ತಿನ ನೀವು ಹೇಳಿದ ಹಾಗೆ ಹಿಂದಿನ ಕಾಲದಲ್ಲಿ ಅವತ್ತೇ ದುಡಿದು ಅವತ್ತೇ ಊಟ ಮಾಡ್ತಕ್ಕಂಥ ಒಂದು ಪರಿಸ್ಥಿತಿ ಇತ್ತು. ಇವತ್ತಾದರೂ ಪ್ರಾಣಿ ಪಕ್ಷಿಗಳು ಯಾವ ರೀತಿ ಜೀವನ ಮಾಡ್ತಾ ಇದ್ದಾವಲ್ಲ, ಆ ನಿಸರ್ಗ ಹೇಗೆ ನಡೀತಾ ಇದೆ, ನಿಸರ್ಗದಿಂದ ನಾವು ಈ ಕಾಯಕದ ಇದನ್ನ ಕಲಿಬೇಕು.
ಅಂತ ಅನ್ನೋದನ್ನ ಶರಣರು ಅದನ್ನ ರೂಢಿಸ್ಕೊಂಡು ಬಂದಿದ್ರು. ಅವತ್ತಿಗೆ ಬೇಕು ಸತ್ಯ ಶುದ್ಧ ಕಾಯಕ. ಇನ್ನೊಂದು ಸತ್ಯ ಶುದ್ಧ ಕಾಯಕ ಅವತ್ತಿಗೆ ಅವತ್ತು ಬೇಕು. ಬಟ್ ಇವತ್ತು ನಮ್ಗೆ ಆಗಿಲ್ಲ. ಇವತ್ತಿನ ಪರಿಸ್ಥಿತಿ ಬಹಳ ಬದಲಾಗಿದೆ. ಅದಕ್ಕೆ ಈಗ ನಮಗೆ ಮಂತ್ಲಿ ಪೇಮೆಂಟ್ ಅಂತ ಬರ್ತದ, ಸಂಬಳ ತಿಂಗಳಿಗೆ. ಅಥವಾ ಆಗ್ಲೇ ಒಬ್ರು ಇನ್ನೊಬ್ರು ಚಂದ್ರಶೇಖರ್ ಅವ್ರು ಮಾತಾಡ್ತಾ ಇದ್ರು, ನಮ್ಮ ಬದುಕಿಗೆ ಎಷ್ಟು ಬೇಕಾಗುತ್ತೆ, ನಮ್ಮ ಜೀವನಕ್ಕೆ ಎಷ್ಟು ಬೇಕು ಅಷ್ಟೇ ನಾವು ಗಳಿಸ್ಬೇಕಷ್ಟೇ. ನಮ್ಮ ಅಂದಿನ ಅವತ್ತು ಪರಿಸ್ಥಿತಿ ಬೇರೆ ಇತ್ತು. 12ನೇ ಶತಮಾನದ ಒಂದು ಪರಿಸ್ಥಿತಿನೇ ಬೇರೆ ಇತ್ತು, ಈಗಿನ ಪರಿಸ್ಥಿತಿನೇ ಬೇರೆ ಇದೆ. ಯಾಕಂದ್ರೆ ಇವತ್ತು ನಾವು ಅವತ್ತ ದುಡಿದು ಅವತ್ತ ತಂದು ತಿನ್ನೋ ಪರಿಸ್ಥಿತಿ ಇಲ್ಲ. ಇವತ್ತು ನಮಗೆ ಮಂತ್ಲಿ ಸಂಬಳ ಅಂತ ಬರ್ತದೆ. ಈಗ ಪೆನ್ಷನ್ ಅಂತ ನಾವು ನಿವೃತ್ತ ಆದವರೆಲ್ಲ ಪೆನ್ಷನ್ ನಾವು ತಗೋತಾ ಇದ್ದೀವಿ. ನಮ್ಮ ಜೀವನಕ್ಕೆ ಅದು ತಗೊಳ್ಳೋದು ಸತ್ಯ ಶುದ್ಧವಾಗಿರ್ಬೇಕು. ಖಂಡಿತ ಕಾಯಕ ಅಂದ್ರೆ ಸತ್ಯ ಶುದ್ಧವಾಗಿರ್ತಕ್ಕಂಥದ್ದು. ಮುಂದಿನ ಜನ್ಮ ಏನು ಈ ವರ್ಷಕ್ಕೆ ಆಗುವಷ್ಟ ನಾನು ಸಂಗ್ರಹ ಮಾಡ್ಕೋಬೇಕಷ್ಟ, ಅಥವಾ ಈ ತಿಂಗಳಿಗೆ ಆಗುವಷ್ಟ ನನಗೆ, ಈ ವಾರಕ್ಕೆ ಆಗುವಷ್ಟ ನಾನು ಕಾಳುಗಳ ಸಂಗ್ರಹ ಮಾಡ್ಕೋಬೇಕು. ಈ ರೀತಿ ಈ ನಮ್ಮ ಬದುಕಿಗೆ ನಾವು ಬದುಕಿರ ತನಕ ಎಷ್ಟು ಬೇಕಾಗುತ್ತೆ ಅಷ್ಟನ್ನು ನಾವು ಮಾಡಬೇಕೇ ಹೊರತಾಗಿ ಅದಕ್ಕಿಂತ ಜಾಸ್ತಿ ಇರಬಾರ್ದು ಅಂತ ಇಲ್ಲಿ ಅಂತ ನನಗನ್ಸುತ್ತೆ. ಇದು ಈ ವಚನದ ಶರಣರ ಉದ್ದೇಶ ಅಷ್ಟೇ. ಏನು ಸಮಾಜದಲ್ಲಿ ಈ ಸಂಪತ್ತು ಎಲ್ಲರಿಗೂ ಬಳಕೆ ಆಗ್ಬೇಕು. ಯಾಕಂದ್ರೆ ನಾವು ಒಬ್ಬರೇ ಸಂಗ್ರಹ ಮಾಡ್ಕೊಂಡು ಇಟ್ಕೊಂಡ್ರೆ, ಈಗ ಒಬ್ಬೊಬ್ರು ಮನೆಯಲ್ಲಿ ನೋಡ್ತಿರ್ತೀವಿ ಕೋಟ್ಯಾಂತರ ರೂಪಾಯಿ ಇವತ್ತು ಸಿಗ್ತಾ ಇದೆ. ಈ ಇಡೀ ಹಗರಣದಲ್ಲಿ ನೋಡ್ತಾ ಇರೋದು, ಆ ಮಕ್ಕಳು ಮರಿಮಕ್ಕಳು 7 ತಲೆಮಾರು ಉಂಡ್ರು ಸಹಿತ ಅಲ್ಲಿ ಇದು ಅದು ಕರಗೋದಿಲ್ಲ, ಅಷ್ಟನ್ನ ಗಳಿಸ್ತಾ ಇರೋದನ್ನ ನಾವು ನೋಡ್ತಾ ಇದ್ದೀವಿ. ಹಾಗಾಗಬಾರದು. ಈಗ ನಮಗೆ ಏನ್ ಬೇಕಾಗಿದೆ, ಈ ವರ್ಷ ಎಷ್ಟು ಬೇಕು ಅಷ್ಟನ್ನ ನಾವು ಉಪಭೋಗಕ್ಕೆ ಇಟ್ಕೋಬೇಕು, ಮಿಕ್ಕಿದ್ದನ್ನ ದಾಸೋಹ ಮಾಡಬೇಕಾಗಿರೋದು ಅಂತ ನನಗನ್ಸುತ್ತೆ. ಸತ್ಯ ಶುದ್ಧ ಕಾಯಕ ಅದು ಇದು ಖಂಡಿತ ಕಾಯಕ ಅಂದ್ರೆ ಸತ್ಯವಾಗಿರ್ಬೇಕು, ಶುದ್ಧವಾಗಿರ್ಬೇಕು ಅಷ್ಟೇ. ಕಾಯಕ ಅದೇ ತನ್ನ ಶ್ರಮಕ್ಕೆ ಎಷ್ಟು ಬೇಕು ಅಷ್ಟೋ ಪಡ್ಕೊಳ್ಬೇಕು. ಇವತ್ತೇನಾಗಿದೆ, ನಾವು ಶ್ರಮ ಕಡಿಮೆ ಇರುತ್ತೆ. ಇವತ್ತು ನಾವು ಈ ಲೇಬರ್ಗೆ ನೋಡ್ತಾ ಇರ್ತೀವಿ, ಒಂದ್ ನಲ್ಲಿ ಫಿಟ್ ಮಾಡಕ್ ಬರ್ತಾನೆ, ನಲ್ಲಿ ಫಿಟ್ ಮಾಡಕ್ ಬಂದು ಏನೋ ಒಂದು 10 ನಿಮಿಷ ಕೆಲಸ ಮಾಡ್ತಾನೆ. ಕರೆಂಟ್ನವನು ಅಷ್ಟೇ ಮಾಡ್ತಾನೆ. ಆದ್ರೆ ಅವ್ರಿಗೆ ಒಂದು ದಿವಸದ ಪಗಾರ ಕೊಡ್ರಿ ಅಂತ ಅವ್ರು 500, 700, 750, 800 ರೂಪಾಯಿ ಕೊಡ್ತಾ ಇದೀವಿ, ಅನಿವಾರ್ಯ ಆಗಿದೆ ಇವತ್ತು. ಅವ್ರು ಒಂದ್ ದಿವಸದ ಪಗಾರ ಕೇಳ್ತಾರೆ. ಆದ್ರೆ ಅವ್ರದ್ದು ಬಂದು ಅರ್ಧ ತಾಸು ಇರೋದಿಲ್ಲ, 10 ನಿಮಿಷ ಒಂದೇನೋ ಫಿಟ್ ಮಾಡ್ತಾರೆ, ಅದನ್ನ ಇದು ಮಾಡ್ತಾರೆ. ಅದು ಖಂಡಿತ ಕಾಯಕ ಆಗೋದಿಲ್ಲ. ಅವರು ತಾನು ಮಾಡಿದ ಕೆಲಸಕ್ಕೆ ತಕ್ಕ ಪ್ರತಿಫಲ ಪಡೆಯೋದು ಖಂಡಿತ ಕಾಯಕ. ಆಮೇಲೆ ಇವತ್ತು ಏನು ಒಂದು ತಿಂಗಳಿಗೆ ನಮ್ಗೆ ಬೇಕಾಗುವಷ್ಟು ರೇಷನ್ ನಾವು ಕೊಂಡು ಇಟ್ಕೊಳ್ಳೋಣ, ಅದು ಬಿಟ್ಟು ವರ್ಷಗಟ್ಟಲೆ ಆಗುವಷ್ಟು ಇಟ್ಕೊಳ್ಳೋಣ ಅಂತ ಅನ್ನೋದಲ್ಲ. ಮುಂದಿನ ತಿಂಗಳಿಗೆ ಮತ್ತೆ ಬೇರೆ ಫ್ರೆಶ್ ಆಗಿ ತಗೊಳ್ಳೋದು. ಈಗ ಮನೆಯಲ್ಲೂ ನಾವು ತಂದಿಡ್ತಾ ಇರ್ತೀವಿ, ಅದು ಕೆಟ್ಟು ಹೋಗ್ತಾ ಇರ್ತದೆ ನಮ್ಮಲ್ಲಿ. ಹಾಗೆ ನಮಗೆ ಎಷ್ಟು ಬೇಕೋ ಅಷ್ಟನ್ನ ಮಾತ್ರ ಮಾಡಿ, ಅದು ಸತ್ಯ ಶುದ್ಧ ಕಾಯಕ ಮಾಡಿ ನಾವು ದುಡಿದು ಊಟ ಮಾಡಬೇಕು. ಹಾಗೆ ಊಟ ಮಾಡಂಗಿಲ್ಲ. ಇವತ್ತು ಬಹಳ ಜನ ನಮ್ದು ಏನಾಗಿದೆ, ಒಬ್ರು ದುಡಿತಾ ಇರ್ತಾರೆ, 25 ಜನ ತಿನ್ನೋದು ನೋಡ್ತಾ ಇರ್ತೀವಿ. ಅದು ಆಗ್ಬಾರ್ದು. ತಾನು ಸ್ವತಃ ದುಡ್ದಾಗ ತನ್ನ ಅನ್ನ ಜೀರ್ಣ ಆಗುತ್ತೆ, ಇಲ್ಲದೆ ಹೋದ್ರೆ ರೋಗ ರುಜಿನಗಳಿಗೆ ತುತ್ತಾಗ್ತಾ ಇದೀವಿ. ಅದು ಶರಣರ ಒಂದು ಸಂದೇಶ ಅಂತ ನನಗನ್ನಿಸ್ತಾ ಇದೆ. ಸರ್ವರಿಗೂ ಶರಣಾರ್ಥಿ. ನಮ್ಮ ಶರಣರು ಅನ್ನೋರು ಬಂದರೆ ಅವ್ರ ಹೆಚ್ಚಿನ ವಿಚಾರಗಳನ್ನ ಬೆಳಕು ಚೆಲ್ಲಿ. ಶರಣಾರ್ಥಿ. ಇಲ್ಲಿ ದಾಸೋಹ ಅಂತ ಎಲ್ಲ ಕಾಯಕದ ಬಗ್ಗೆ ಒಂದ್ ಸ್ವಲ್ಪ ಹೆಚ್ಚಿಗೆ ಚರ್ಚೆ ಆಗ್ತಾ ಇದೆ. ದಾಸೋಹ, ದಾನ ಮತ್ತು ದಾಸೋಹಕ್ಕ ವ್ಯತ್ಯಾಸದ ಬಗ್ಗೆನೂ ಒಂದ್ ಸ್ವಲ್ಪ ಎಲ್ಲರೂ ಇಲ್ಲಿ ಬೆಳಕು ಚೆಲ್ಬೇಕು. ದಾನ ಅಂದ್ರೆ ಕೊಡೋವಾಗ ಹಂಬ್ ಬರ್ತೈತಿ, ಇಸ್ಕೊಳ್ಳೋ ಕೀರಳ ಅರ್ಮಿ ಅಂತ ಬರ್ತೈತಿ. ಅದ್ರ ಶರಣರ ಪರಿಕಲ್ಪನೆ ಹೆಂಗಿತ್ತು ಅಂದ್ರೆ, ದಾಸೋಹ ಅಂದ್ರೆ ನಂದಲ್ಲ, ಇದು ದೇವ್ರದು ಅನ್ನುವಂತ ಭಾವನೆಗಳು ಬರ್ತಾವ ನೋಡ್ರಿ. ಅದಕ್ಕ ಇದು ದಾಸೋಹದ ಬಗ್ಗೆನೂ ಒಂದ್ ಸ್ವಲ್ಪ ಬೆಳಕು ಚೆಲ್ಬೇಕು. ನನಗ ಬಿಡುಮುಡಿ ಮತ್ತು ಹಗಲೆಡೆಯ ಇವೆರಡು ಶಬ್ದದ ಅರ್ಥ ಬೇಕ್ರಿ. ಶಿವನವ್ರ ಶರಣವ್ರ ಸರ್ ಹೇಳ್ರಿ. ಹಲೋ, ಕೇಳದ ಮಾತಾಡ್ರಿ. ಹಂಗ ನಾ ಸ್ವಲ್ಪ ಲೇಟಾಗಿ ಬಂದು ಈಗ ಬಂದ್ರೆ ನಾವು ಜಾಯ್ನ್ ಆದ್ರೆ ಲೇಟ್ ಆಗಿದ್ದೀವಿ ಇದಕ್ಕೆ. ಮಾಡಬೇಕು ಮತ್ತೊಂದು ಇಡಿಲ್ಲ ನಮ್ದು.
ಮತ್ತೊಂದೆಡೆ ಎಡೆಯಿಲ್ಲಂತೆ ಬಿಡು ಮುಡಿಯ ನರಿಯದೆ. ಈಗಾಗಲೇ ಮುಳುಗರು ಮಾತಾಡ್ತಾ ನಾನು ಸ್ವಲ್ಪ ಕೇಳಿದೆ ಒಂದು 5 ನಿಮಿಷ. ಇದು ಶಬ್ದ, ಪ್ರತಿಯೊಂದು ಶಬ್ದ ಅವನು ಬಿಡಿಸುವಂತ ಅವಶ್ಯಕತೆ ಇಲ್ಲ. ಆದ್ರೂ ಕೂಡ ಎಡೆ ಮಾಡಿ ಗಡಿಗೆ ಭಾಜನದಲ್ಲಿ ಮತ್ತೊಂದೆಡೆಗೆ ಈಡಿಲ್ಲದಂತೆ ಬಿಡು ಮುಡಿಯ ನರಿಯದೆ, ಬಿಡು ಮುಡಿಯ ಮತ್ತೆ ಇರುಳೆಡೆಗೆಂದರಿಯದೆ. ಈಗ ಹಿಂದೆ ಮುಂದೆ ನೋಡುತ್ತೆ ಅಂತ ಹೇಳ್ರಿ, ಆ ನಮೂನಿ ಇದು. ಹಿಂದಿ ಬೇಕು, ನಾಳೆ ಬೇಕು, ಮುಂಜಾನೆ ಬೇಕು, ಸಂಜೆ ಬೇಕು, ಹಿಂದೆ ಮುಂದೆ ಉಳಿದೋತಿಲ್ಲೋ ಅನ್ನುವಂತ ಈಗ ಭಾಷಾ ಬರ್ತೈತಿ ಇದ್ರಿಗೆ. ಅಂದ್ರೆ ನಾವು ಅಡಿಗೆ ಮಾಡಿದ ಸಹಿತ ಹಿಂದೆ ಮುಂದೆ ನೋಡಿ ಊಟ ಮಾಡ್ತಿರ್ತೀವಿ, ಐತಿಲ್ಲೋ ಮತ್ತೊಬ್ಬ ಯಾಕೈತಿಲ್ಲೋ ಅಂತೇಳಿ. ತನ್ನ ಮಡದಿ ಮಕ್ಕಳು ಸಹಿತ ಒಡಗೂಡಿ ಎಡೆ ಮಾಡಿ ಗಡಿಗೆ ಭಾಜನದಲ್ಲಿ ಮತ್ತೊಂದೆಡೆಗೆ ಈಡಿಲ್ಲದಂತೆ ಮತ್ತು ಕೂಡಿಡುವುದು. ಬಿಡುಮುಡಿಯ ನರಿಯದೆ ಮತ್ತೆ ಇರುಳೆಡೆಗೆಂದರಿಯದೆ. ಅನ್ ಮತ್ತೆ ಹಗಲಿಗೆ ಬೇಕು ರಾತ್ರಿ ಬೇಕು ಅನ್ನುವಂಥದ್ದು ಪ್ರಜ್ಞಾನ. ಬಿಡುಮುಡಿ ಅಂದ್ರೆ ಹಿಂದೆ ಮುಂದೆ ನೋಡ್ತೇವಲ್ರಿ, ಹಿಂದೆ ಮುಂದೆ ನೋಡುದು ಐತಿಲ್ಲೋ ಅಂತ ಅನ್ನೋದು ವಿಚಾರ ಮಾಡೋದು, ಇದೆಲ್ಲ ಬರ್ತದೆ. ಅಂದ್ರೆ ಇದೆಲ್ಲ ಏನಂತಂದ್ರೆ ಆ ಶರಣರ ಪರಿಭಾಷೆ ನೋಡಿದ್ರೆ ಇವತ್ತು ನಾವೇನ್ ಮಾಡ್ತೀವಲ್ರಿ ಎಲ್ಲ ಕೆಲಸ ನಾವು ನೀವು ಕುಡ್ಕೊಂಡ, ಇದು ಯಾವ್ದು ಕಾಯಕಲ್ಲ ಅಲ್ಲ ನನ್ನ ಅಭಿಪ್ರಾಯದೊಳಗೆ. ಅಂದ್ರೆ ಸಣ್ಣ ಅಭಿಪ್ರಾಯದೊಳಗೆ ಕಾಯಕ ಆಗುದಿಲ್ಲ ಇದು. ಕಾಯಕಂದ್ರೆ ಸತ್ಯ ಶುದ್ಧ ಕಾಯಕ ಇರ್ಬೇಕು. ಅಷ್ಟರ ಮಟ್ಟಿಗೆ ನಾವ್ ಏನ್ ಮಾಡ್ಬೇಕೈತಿ, ಈಗಿಂದ ಮುಳ್ಕೊಂಡು ಹೇಳಿದಂಗ ನಾವೇನ್ ಮಾಡ್ತೀವಿ ಇವತ್ತಿಗೆ, ನಮ್ಮ ಸೆಕ್ಯೂರಿಟಿ ಸಲುವಾಗಿ ಇನ್ಶೂರೆನ್ಸ್ ಮಾಡಿಸ್ತೇವೆ. ಹೆಣ್ಣು ಮುಂದಿನ ಮಕ್ಕಳಿಗೆ ಮರಿಗೆ ಅವ್ರಿಗೆ ಇರ್ಬೇಕಂದ್ರೆ ಮನೆ ಕಟ್ಸಿಂದ ದಾನ ತೊಗೊಂಡು ಆಭರಣ ಮಾಡ್ಸಿನಿ, ರೊಕ್ಕ ಇಟ್ಟಿನಿ, ಡಿಪಾಸಿಟ್ ಮಾಡಿದ್ನಿ, 10 ವರ್ಷ ಡಬಲ್ ಆಗ್ಬೇಕು, 20 ವರ್ಷ ಡಬಲ್ ಆಗ್ಬೇಕು ಅಂತ ಹೇಳಕ್ ಹೋಗ್ತೇವೆ. ಗೋಲ್ಡ್ ಬಾಂಡ್ ಇರೋಕ್ ಹಾಕಿವು, ಹೌದಲ್ರಿ? ಎಲ್ಲ ಮಾಡ್ತೀವಿ ನಾವು ಸಾಮಾನ್ಯವಾಗಿ. ಅಂದ್ರೆ ನಾವು ಅವತ್ತಿನ ಪರಿಸ್ಥಿತಿ ಅಂತಂದ್ರೆ ಅವತ್ತಿಂದ ಅವತ್ತಿಗೆ ಯಾರು ಸಾಕು, ಇವತ್ತಿನ ನಾಳೆ. ಬಸವಣ್ಣ ಅಂತ ಹೇಳ್ತಾರ, ಇಂದಿ ನನಗೆ ನನ್ನ ಮಡದಿ ಮಕ್ಕಳಿಗೆಂದು ಇಂದಿಗೆಂತು ನಾಳಿಂಗೆಂತು ಎಂದು ಎಂದನಾದಡೆ ನಿಮ್ಮಾಣೆ ನಿಮ್ಮ ಪ್ರಮದ್ರಾಣೆ ಅಂತ ಹೇಳ್ತಾರೆ. ನಾವು ನಾಳೆಗೆ ಹೆಂಗ್ ಬೇಕಂತ ನಾವು ವಿಚಾರ ಮಾಡ್ತೀವಿ ಇವತ್ತ, ಆದ್ರೆ ಅವತ್ತು ಅವರು ವಿಚಾರ ಮಾಡ್ಲಿಲ್ಲ. ಅದಕ್ಕೆ ಹಂಗ ಪ್ರಮದ್ರ ಆಣೆ ಅಂತ ಹೇಳ್ತಾರ ಅವ್ರು. ಆ ಮುನಿ ಅವ್ರು ಕಾಯಕ ಮಾಡಿದ್ರು ಅವ್ರು. ಆದ್ರೆ ಇವತ್ತಿಂದ ನಾವು ದಿನಮಾನಕ್ಕೆ ಮಾಡ್ಲಿಕ್ಕೆ ಆಗುದಿಲ್ಲ, ಆ ಪ್ರಶ್ನೆ ಬೇರೆ. ಆದ್ರೆ ನಾವು ಮಾಡ್ತಕ್ಕಂಥ ಕೆಲಸ ಸಹ ನ್ಯಾಯವಾಗಿರ್ಬೇಕು, ಅದು ಅನೈತಿಕವಾಗಿರ್ಬಾರ್ದು, ಸ್ವಾರ್ಥಿ ಆಗಿರ್ಬಾರ್ದು. ಆ ವಿಷಯಕ್ಕೆ ಬೆನ್ನ ಹಚ್ಚಿ ನಾವು ಒಂದಕ್ಕೆ ಹೇಳಿರಲ್ಲ ಅವ್ರು, ಒಂದಕ್ಕೆ 100 ರೂಪಾಯಿ ಕೇಳಿದ್ರೆ 500 ರೂಪಾಯಿ ಕೇಳ್ತಾರಂತೇಳಿ. ಇವತ್ತಿನ ಪರಿಸ್ಥಿತಿ ಹಂಗಾಗೈತಿ. ಸಮಾಜದ ಹಿಂಗಾಗಿ ಸಮಾಜ ಸ್ವಾಸ್ಥ್ಯ ಹಾಳಾಗ್ತವಿ. ಹಾಳು ಮಾಡಕ್ಕೆ ಕಾಯ್ಕದ ಮುಖಾಂತರ ಮಾಡ್ತೇವೆ ಹಾಳು ಕೆಲವೊಂದ್ಸರಿ. ಅದಕ್ಕೆ ಅದು ಆಗ್ಬಾರ್ದು ಅನ್ನೋಂಥದ್ದು ಇದು ಅತಿ ಸ್ಪಷ್ಟವಾದಂತ ಪರಿಕಲ್ಪನೆ ಕೊಟ್ಟಾರೆ ಶರಣರು. ಅಂದ್ರೆ ನಾವು ಅದೇನಾಗಿದೆ ಅಂದ್ರೆ ಸಮಾನವಾಗಿ ವಿಭಜನೆ ಮಾಡ್ಕೊಂಡಂತ ಪರಿಜ್ಞಾನ ಇರ್ಬೇಕು, ಮತ್ತು ಅವು ವಿಕಾಸ ಆಗೋ ದೃಷ್ಟಿಯಲ್ಲಿ ಇರ್ಬೇಕು, ಸದಾಚಾರದಿಂದ ಬೆಳೆಸುವಂತ ಇರ್ಬೇಕು. ಅದೆಲ್ಲ ನಾವು ಅಂದ್ರೆ ಮಾತ್ರ ಭಕ್ತ ಆಗೋ ಸಾಧ್ಯತೆ ಇಲ್ಲ. ಏನಾಗ್ತದೆ, ಮತ್ತು ಪ್ರಾಪಂಚಿಕ ಮತ್ತು ನಾವು ಇದ್ರಾಗ ಬಂದ್ಬಿಡ್ತೀವಿ. ಇಲ್ಲಿ ಅನೇಕದಿಂದ ಬೆಳೆಸೋದು, 1ಕ್ಕೆ 2 ತಗೊಳ್ಳೋದು, 2ಕ್ಕೆ 4 ತಗೊಳ್ಳೋದು. ನಾವು ಇವತ್ತು ಅಂಗಡಿ ಕುಂತು ವ್ಯಾಪಾರ ಮಾಡ್ತಾನೆ, ವ್ಯಾಪಾರದ ಲಾಭ ಇಂತಿಷ್ಟು ಇರ್ಕೊಂಡು ಒಂದು ಇರ್ತದೆ, ನೇಮ್ ಇರ್ತದೆ. ಆ ಲಾಭ 1ಕ್ಕೆ 10 ಪಟ್ಟು ನಾವು ತಗೋಬೇಕಂದ್ರೆ 100 ಪಟ್ಟು ಮಾಡಕ್ಕಾದ್ರೆ ಅಲ್ಲಿ ಅನ್ಯಾಯ ಆತ, ಮತ್ತೆ ಕಾಯಕ ಆಗ್ಲಿಲ್ಲ, ಮೋಸ ವಂಚನೆ ಆಗಿರ್ತದೆ. ಇನ್ನೊಂದ್ ಕಡೆ ಹೇಳ್ತಾರೆ ಶರಣರು, ನಾವು ಕಾಯಕ ಮಾಡಿ ತಂದಿದ್ದು ಸಹಿತ ನಿಮ್ಮ ಶರಣರಿಗಲ್ಲದೆ ಕಡಬಡ್ಡಿಗೆ ಕೊಡಲಾಗದು ಅಂತ ಹೇಳ್ತಾರೆ. ನಾವು ಸಹಾಯ ಮಾಡೋದು ಮತ್ತೊಬ್ಬರಿಗೆ. ಸಹಾಯ ಹೆಂಗಿರ್ಬೇಕಂದ್ರೆ ಅದರಿಂದ ನಮ್ಗ ಬಡ್ಡಿ ಬರ್ತೈತಿ ಅನ್ನುವಂತ ಆಸೆ ತಗೊಂಡ್ ಹೋಗ್ಬಾರ್ದು. ಶರಣರಿಗೆ ಸಹಾಯ ಮಾಡ್ಬೇಕು, ನಮ್ಮ ಕಡೆ ಆದಷ್ಟು ಸಹಾಯ ಮಾಡ್ಬೇಕು. ಅದು ಕೂಡ ಒಂದ್ ರೀತಿ ಇಂಡೈರೆಕ್ಟ್ ಆಗಿ ಅದು ಕಾಯಕದ ಒಂದು ಭಾಗ ಅಂತದೆ. ಆ ಸಹಾಯ ಮಾಡ್ಬೇಕು ಕೂಡ. ನಾವೇನ್ ಮಾಡ್ತೇವ್ರೆ, ಬಡ್ಡಿ ಆಸೆಗಾಗಿ ಹೆಚ್ಚಿಗೆ ಕೊಡಕ್ ಹೋಗ್ತೇವೆ, ಏನೋ ಮಾಡಕ್ ಹೋಗ್ತೇವೆ, ಉದ್ಯೋಗ ಮಾಡಕ್ ಹೋಗ್ತೇವೆ. ಅದು ಮಾಡ್ಬಾರ್ದು ಅಂತ ಹೇಳಿ ಶರಣರು. ಅಡಚಣೆ ಇದ್ದವ್ರಿಗೆ ಕೊಡ್ರಿ, ನಿಮ್ ಕಡೆ ಹೆಚ್ಚಿದ್ದಾಗ ಕೊಡ್ರಿ ಅನ್ನುವಂತ ಐತಿ. ಇನ್ನ ದಾಸೋಹ ಬಗ್ಗೆ ಶರಣರು ಇವ್ರು ಹೇಳಿದಾಗಲೇ, ನಾವು ಮಾಡುದು ದಾಸೋಹ ಅಂತ ಹೇಳ್ಕೊಂಡು ಏನ್ ಮಾಡ್ತೇವೆ ಅಂದ್ರೆ ಸಾಕಷ್ಟು ಶ್ರೀಮಂತರ ಕರೆದ ಊಟಕ್ಕೆ ಹಾಕ್ತೇವೆ. ದಾಸೋಹ ಆಗ್ತದೆ ಅಂತದ್ದು ಆಗುದಿಲ್ಲ. ನಿಜವಾಗಿ ಯಾರು ತೊಂದರೆ ಐತಿ, ಯಾರು ಅಡಚಣೆ ಐತಿ, ಯಾರು ಹುಟ್ಟಿಗೆ ಇರುದಿಲ್ಲ ಅಂತವ್ರು ನಾವು ಮಾಡಬೇಕು, ಸಹಾಯ ಮಾಡಬೇಕು. ಇದ್ದವ್ರಿಗೆ ಅನುಕೂಲ ಇದ್ದವ್ರಿಗೆ ನಾವು ಅನುಕೂಲತೆ ಮಾಡ್ಕೊಡ್ಬೇಕು. ನಾವು ವರ್ಷಕ್ಕೊಂದ್ಸರಿ ಪಂಚಮಿ ಮಾಡಕ್ ಹೋಗ್ತೇವ್ರಿ, ಬಸವ ಪಂಚಮಿ ಅಂತೇಳಿ, ಅಲ್ಲಿ ಹುಡುಕಾಡ ಕಾಸು. ಹಂಗ ನಾವು ಯಾವಾಗ್ಲೂ ಏನ್ ಮಾಡ್ಬೇಕು, ಸಹಾಯ ಮಾಡುವಾಗ ಯಾರಿಗೆ ಅವಶ್ಯಕತೆ ಐತೆ ಅವ್ರಿಗೆ ನಾವು ಕೊಡಬೇಕಿಲ್ಲ, ಯಾವ್ದೇ ಇದ್ರು. ಅದು ಬಸವಣ್ಣ ವಚನ ಬರ್ತೈತಿ, ಈಗ ಹಿಂದೆ ಯಾನು ಮಾಡಿದ ಮರಹಿಂದ ಬಂದಿನಿ ಭವದಲ್ಲಿ ನಿಮ್ಮ ಲೀಲೆ ವಿನೋದ ಸೂತ್ರದಿಂದ ಲಕ್ಷದ ಮೇಲೆ 96,000 ಗೀತಗಳನ್ನ ಆಡಿ ಹಾಡಿ ಆ ದಾಸೋಹವೆಂಬ ಮಹಾ ಗಣ ಸಂಕುಲದೊಳಗೆನ್ನಿರಿಸಿ ಅಂತ ಹೇಳ್ತಾರ ಅವರು. ನಿಮ್ಮ ಭಕ್ತಿಯ ಘನವು ನೀವೇ ಮರೆಯಲಿ ಎಂದು. ಅಂದ್ರೆ ಏನ್ ಹೇಳ್ಕೊಂತ ಹೋಗ್ಯಾರ ಒಂದು ವಚನದಾಗ. ದಾಸೋಹ ಅಂದ್ರೆ ನಾವು ಯಾರಿಗೆ ಅವಶ್ಯಕತೆ ಐತಿ ಅವ್ರಿಗೆ ನಾವು ಕೊಡ್ಬೇಕಾಗೈತಿ. ನಮ್ಮಲ್ಲಿ ಮಿಕ್ಕಿದ್ದನ್ನ ನಾವು ಕೊಡ್ಬೇಕಂತಲ್ಲ, ನಾವೇನ್ ದುಡಿದಿರ್ತೇವೆ, ಸಂಪಾದನೆ ಮಾಡಿರ್ತೀವಿ, ಅದ್ರೊಳಗೆ ನ್ಯಾಯವಾಗಿ ಒಂದಿಷ್ಟು ಸ್ವಲ್ಪ ನಾವು ಸಮಾಜಕ್ಕೆ ಅರ್ಪಣೆ ಮಾಡಬೇಕು. ಯಾವ ದೃಷ್ಟಿಯಾಗ ಆಕೈತೋ ಗೊತ್ತಿಲ್ಲ. ಬರೀ ಊಟ ಆಗೋದು ಒಂದೇ ದಾಸು ಅಂತಲ್ಲ, ಅದು ಬೇರೆ ಬೇರೆ ದೃಷ್ಟಿಯೊಳಗೂ ಇರ್ಬೋದು, ಬೇರೆ ಇದ್ರೊಳಗೂ ಇರ್ಬೋದು. ನಮ್ಮ ಕಡೆ ಏನೈತಿ, ನಮ್ಮ ಕಡೆ ಏನ್ ಅನುಕೂಲ ಇದೆ ನಾವು
ಮತ್ತೊಬ್ಬರಿಗೆ ಸಹಾಯ ಮಾಡ್ಬೇಕು ಅಂತ ಅನ್ನುವಂತ ಪರಿಜ್ಞಾನ ಬರ್ತೈತಿ ದಾಸೋಹದೊಳಗೆ. ಆದ್ರೆ ನಮ್ಮ ರಂಜಾನ್ ದರ್ಗಾ ಅವರು ಒಂದ್ ಕಡೆ ಬಿಟ್ಟು ಅನೇಕ ಕಡೆ ಮಾತಾಡುವಲ್ಲಿ ಅವರು ಏನ ಸಂಪತ್ತು ಉಳಿದಂತ ಕಾಯಕ ಮಾಡಿ ಬಂದಂತ ರೊಕ್ಕದಾಗ ತಮ್ಮ ಹೆಂಡತಿ ಮಕ್ಕಳಿಗೆ ತಾವೆಲ್ಲ ಉಂಡ್ರ ನಂತರ ಉಳಿದನ್ನ ಅವರು ಶಿವನಿಧಿಯನ್ನು ಮಾಡ್ತಾರೆ ಅಂತ ಹೇಳ್ತಾರ. ಅವರು ಶಿವನಿಧಿಯಿಂದ ಸಂಗ್ರಹ ಮಾಡ್ತಿದ್ರು, ಅದನ್ನ ಅವಶ್ಯಕತೆ ಇದ್ದವ್ರು ಕೊಡ್ತಿದ್ರು ಅದನ್ನ ಶರಣರು ಅಂತ ಹೇಳಿ. ನಾನು ಅದನ್ನ ಓದಿ ಅವ್ರಿಗೆ ಒಂದು ಮೆಸೇಜ್ ಹಾಕಿ ಆಕ್ಚುಲಿ ನಿಜವಾಗಿ ಹೇಳ್ಬೇಕಂದ್ರೆ, ನೀವು ಬಸವಂತ ಅವ್ರ ನೀವು ಸಾಧ್ಯ ನೀವು ಕೇಳ್ಬೋದು ಅವ್ರನ್ನ. ನಾ ಮೆಸೇಜ್ ಹಾಕಿದ್ರು ಆಕ್ಚುಲಿ ಶಿವನಿಧಿ ಅನ್ನುವಂಥದ್ದು ಐತೆ ಅಂತ ನೀವು ಹೇಳಿದ್ರೆ ನೆಕ್ಸ್ಟ್ ಸರಿ ಅದ್ ಯಾವ ವಚನದಲ್ಲಿ ನಮ್ಗೆ ಬೇಸಕ್ಕೆ ತಿಳಿಸ್ರಿ ಅಂತ ನಾವು ಹಾಕಿ ಮೆಸೇಜ್ ಹಾಕಿದ್ದೇವ್ರಿ. ಅಂದ್ರೆ ಶಿವನಿಧಿ ಇತ್ತು ಅಂತ ಅವ್ರು ಹೇಳ್ತಾರ. ಇದ್ರಂತೂ ಬಹಳ ಒಳ್ಳೇದದು. ಅಂದ್ರೆ ಈ ಪರಿಕಲ್ಪನೆಯನ್ನ ನೀವು ನಮ್ಮ ಜೈನ ಸಮಾಜದಲ್ಲಿ ನೋಡ್ಬೋದು. ತಾವೆಲ್ಲ ಗೊತ್ತಿದ್ರೆ ಯಾರು ಅವ್ರ ಏನ್ ಮಾಡ್ತಾರಂದ್ರೆ ತಮ್ಮ ಸಮಾಜದೊಳಗೆ ಯಾರಿಗಾರ ಅಡಚಣೆ ಇತ್ತು, ತೊಂದರೆ ಇತ್ತು ಅಂದ್ರೆ ರೊಕ್ಕ ಇಟ್ಟಿರ್ತಾರ. ಅವ್ರು ತಮ್ಮ ಗುಡಿ ಒಳಗ ಇದ್ರಾಗ ಆ ರೊಕ್ಕ ಉಪಯೋಗ ಮಾಡಕ್ ಕೊಡ್ತಾರ. ಅಂದ್ರೆ ವಿದೌಟ್ ಬಡ್ಡಿ ಇಲ್ಲ ರೊಕ್ಕ ಉಪಯೋಗ ಮಾಡಕ್ ಕೊಡ್ತಾರ. ಅವ್ರು ದುಡಿದು ಉತ್ಪನ್ನ ಮಾಡ್ಕೊಂಡು ಮತ್ತೆ ಹೊಳ್ಕಂತ ಧನ ಅಲ್ಲಿ ಕೊಡ್ಬೇಕು. ಹೊಳ್ಳೆದನ್ನ ಪ್ಲಸ್ ತಮ್ಗೆ ನಾವು ಕೊಡ್ಬೇಕು ಅನ್ಸುತ್ತೆ ನಾವು ಹೆಚ್ಚಿಗೆ ಉಪಯೋಗ ಮಾಡಿದ್ದಕ್ಕೆ ಅಲ್ಲಿ ಮತ್ತೆ ಕೊಟ್ಕೊಂಡು ಹೋಗ್ತಾರ ಅವ್ರು. ಹಿಂಗಾಗಿ ಅವ್ರು ಜೈನ ಗುಡಿಯೊಳಗ ಕೋಟಿ ಗಂಟೆ ರೊಕ್ಕ ಇರ್ತದ್ರಿ. ತಮ್ಮ ಸಮಾಜಕ್ಕೆ ಯಾರು ಬೇಕಾದ್ರೆ ಅವರು ಬಡ್ಡಿ ಇಲ್ಲ ರೊಕ್ಕ ಕೊಡ್ತಾರ. ಅದಕ್ಕಂದ್ರೆ ಆ ಸಮಾಜದೊಳಗ ಆ ಸಮಾಜ ಬೆಳವಣಿಗೆ ಮಾಡಕ್ ಅನುಕೂಲ ಆಗೈತಿ. ಹಂಗ ಶಿವನಿಧಿ ಇತ್ತು ಅಂತ ನಮ್ಮ ಇವ್ರು ಹೇಳ್ತಾರೆ ರಂಜಾನ್ ದರ್ಗಾ ಅವ್ರು. ನನ್ಗೆ ನಾ ಬಹಳಷ್ಟು ಇದಕ್ಕೆ ನಮ್ಗೆ ಎಲ್ಲಿ ಸಿಕ್ಕಿಲ್ಲ, ಅದಕ್ಕೆ ಅವ್ರನ್ನ ಮೆಸೇಜ್ ಹಾಕಿದ್ದೆ ನಿನ್ನೆ. ಮುಸಲ್ಮಾನರೊಳಗು ಜಕಾತ್ ಅಂತ ಇಡ್ತಾರ ತಗದ. ಅಲ್ಲೇ ಅದು ಬೇರೆ, ನೀ ಹೇಳು ಬೇರೆ. ಜಕಾತ್ ಏನೈತಿ 25% ಅವ್ರು ಕಂಪಲ್ಸರಿ ದಾನ ಮಾಡ್ಬೇಕಂತ ಐತಿ ಅವ್ರಿಗೆ. ಅವ್ರ ಏನ್ ಇದು ಬರ್ತಲ್ಲ ಹಬ್ಬ ಯಾವ್ದೋ ಒಂದು ಮೊನ್ನೆ ಆ ಹಬ್ಬದೊಳಗೆ ಪ್ರತಿ ದಿವಸ ಅವ್ರು ದಾನ ಮಾಡ್ತಾರೆ. ರಂಜಾನ್ ಅವಾಗ ಬಂದಾಗ ಏನ್ ಮಾಡ್ತಾರ ಅಂದ್ರೆ ಬಡಬಗ್ರಿ ಅರಿವಿ ಹಂಚಿ ಕಾಳು ಕಡಿ ಉಣ್ಣುವಂತ ಆಹಾರಗಳು ಪದಾರ್ಥಗಳು ಎಲ್ಲ ಕೊಡ್ತಿರ್ತಾರ. ಪ್ರತಿ ದಿವಸ ತರಕಾರಿ ಹಂಗ ನಾವು ಬಡಬಗರಿಗೆ ನಿರ್ಗತಿಕರಿಗೆ ತೊಂದರೆ ಹೋಗಿದ್ದವ್ರಿಗೆ ಕೊಡ್ಬೇಕು ಆಕ್ಚುಲಿ. ಅಂದ್ರೆ ಅದು ನಿಜವಾಗಿ ದಾಸೋಹ ಆಗ್ತೈತಿ. ಅದು ನೀವು ದಾಸೋಹ ಕೇಳಿದ್ ಬಹಳ ಯೋಗ್ಯನೇ ಐತಿ. ನಾ ಅದ್ರ ಬಗ್ಗೆ ಎಷ್ಟೋ ಸಲ ಅಂದಿನ. ನಾವ್ ಏನ್ ಮಾಡ್ತೀವಿ ಅಂದ್ರೆ ದಾಸೋಹ ಮಕ್ಕಳು ಬರ್ಬೇಡ ಕರ್ಕರ್ದ ದೊಡ್ಡ ಶ್ರೀಮಂತರಿಗೆ ಕೊಡ್ತೇವೆ. ಕರ್ಕರ್ದ ಊಟ ಹಾಕಿಸ್ತೀವಿ. ಅದು ಒಂದ್ ರೀತಿ ನೀವು ಭಕ್ತಿ ಸಮರ್ಪಣೆ ಮಾಡ್ರಿ, ನಾವು ಕಾಣುದಿಲ್ಲ, ನಾವು ತಪ್ಪಂತಲ್ಲ. ಸ್ವಲ್ಪ ಈ ಕಡೆ ಲಕ್ಷ ಹೋಗುವಂತ ನಮ್ಮ ಉದ್ದೇಶ. ಈಗ ಅಂದ್ರೆ ನಮ್ ಸಮಾರೋಪ ಸಮಾರಂಭಕ್ಕ ಒಂದಷ್ಟು ಮಂದಿ ಕೊಡತ್ತಾರ. ಅದ್ ದಾಸೋಹ ಅಂತ ತಗೋಬಹುದ? ದಾಸೋಹಕ್ಕೆ ಕೊಡತ್ತಾರ, ಏನ ರೊಕ್ಕ ಅಂದ್ರೆ ಏನದು ರೊಕ್ಕ ಕೊಡತ್ತಾರ, ಚೆಕ್ ಕೊಡತ್ತಾರ. ಅದನ್ನ ದಾಸೋಹಕ್ಕೆ ಈಗ ನಮ್ಮಲ್ಲಿ ಬರುತ್ತೆ ಅನ್ನ ದಾಸೋಹ ಒಂದೇ ಇರಲ್ಲ. ನಮ್ಮಲ್ಲಿ ಜ್ಞಾನ ದಾಸೋಹ ಮಾಡತ್ತೀರಿ. ಈಗ ಮಾಡಿ ಜ್ಞಾನ ದಾಸೋಹ ಇದು. ನಮ್ಮಲ್ಲಿ ಜ್ಞಾನ ಇದ್ರೆ ನಾವು ಮತ್ತೊಬ್ರಿಗೆ ಹಂಚಿಕೊಳ್ಳೋದು. ಈಗ ನಾನು ತಿಳಿದ್ರೆ ನಾನು ನಿಮ್ಗೆ ಹಂಚ್ತೇನೆ, ನೀವು ನಾವು ಹೇಳ್ತೀರಿ. ಇದು ಅನ್ನ ಮನೆ ದಾಸೋಹ, ಮನೆ ಜ್ಞಾನ ಕೊಡ್ಸೋದು. ದಾಸೋಹ, ಮಕ್ಕಳಿಗೆ ದಾಸೋಹ. ಏನು ಏನಾದ್ರು ಆಗು ಅಂತ ಹೇಳ್ತಾನ ನಾನು. ನಮ್ಮಲ್ಲಿ ಇದ್ದಿದ್ದನ್ನು ನಾವು ಸಮರ್ಪಣಾ ಭಾವದಿಂದ ಸಮರ್ಪಿಸುದು. ನಾವೀಗ ಮನೆಗೆ ಅಡ್ಡಾಡ್ತೀವಿ. ನಾವೀಗ ನಮ್ಮ ಧರ್ಮವನ್ನ ಇದು ಮಾಡಾಕತ್ತೀವಿ, ಪ್ರಸಾರ ಮಾಡಕ್ ಪ್ರಯತ್ನ ಮಾಡಾಕತ್ತೀವಿ. ಈ ಒಂದು ರೀತಿ ದಾಸೋಹನ ಧರ್ಮದ್ದು ಕೆಲಸ ಮಾಡ್ತಿರ್ತೇವೆ. ಹಂಗೆ ಯಾವ್ದಾದ್ರು ನಮ್ಮಲ್ಲಿ ಏನಿದ್ದ ನಾವು ನಮ್ಮನ್ನ ನಮ್ಮ ಸಮಾನ ತಿಳ್ಕೊಂಡು ನಾವು ಕೊಡುದು ಅಂತದ್ದು. ಇದರಿಂದ ಪ್ರತಿಫಲ ಕೇಳೋದು ಕೊಡುದು. ಅದರಿಂದ ನಮ್ಗೇನೋ ಪ್ರತಿಫಲ ಸಿಗ್ತದೆ ಅನ್ನೋ ಆಸೆ ಇಟ್ಕೊಳ್ಳದೆ ನಾವು ಮಾಡೋದು ಕೆಲಸ ದಾಸೋಹನ. ಅಂದ್ರೆ ಇದು ತನು ಮನ ಧನ ಮೂರದಿಂದ ದಾಸೋಹ ಮಾಡ್ಬೋದು. ಮಾಡ್ಬೋದು. ತನು ಮನ ಧನ. ನಿಮ್ಗೆ ಯಾವ ಬಡವರು ಇದ್ರು ನಾವು ತನುವಿನಿಂದ ಒಂದು ತರ ದಾಸೋಹ ಮಾಡ್ಬೋದು, ಮನಸ್ಸಿನಿಂದ ಒಂದು ದಾಸೋಹ ಮಾಡ್ಬೋದು, ಧನದಿಂದ ಎಕ್ಸಾಂಪಲ್ ನೀವು ಈಗ ನೀವು ಅಥವಾ ಅನಿಲ್ ಅಂಗಡಿ ಅವತ್ತು ಮತ್ತೆ ಯಾರು ಸಮಾಜ ನಮ್ ಇದ್ರಾಗ ಇದ್ದವ್ರು ಎಷ್ಟೋ ಮಂದಿ ನೀವು ಮೊದ್ಲೇ ಕರ್ಕೊಂಡಿದ್ರೆ ನಮ್ ಕಡೆ ರೊಕ್ಕ ಹಾಕಾಗಲ್ಲ, ನಾವು ಕಾಯಕ ಮಾಡ್ತೀವಿ, ಕೆಲಸ ಮಾಡ್ತೀವಿ ಅಂತ. ಅದು ದೊಡ್ಡ ದಾಸೋಹನಿಂದ ದೊಡ್ಡ ಇದನ್ನದು. ರೊಕ್ಕ ಕೊಡೋದ್ರಿಂದ ಹೆಚ್ಚಿಗೆ ನಿಮ್ ಕೆಲಸ ಇರ್ತೈತಿ. ಹಂಗ ಎಷ್ಟೋ ಮಂದಿ ತಮ್ಮ ಕೈಲಿ ಏನ್ ಆಗ್ತೈತೆ ಅದನ್ನ ಮಾಡ್ಬೋದು. ಸಮಾಜಕ್ಕೆ ಒಳ್ಳೇದಾಗೋದು ಏನ್ ಕೆಲಸ ಐತಿ ಎಲ್ಲ ಬೇಕಾದ್ ಮಾಡ್ಬೋದು. ಇದಾದಂತಲ್ಲ, ಅದರಿಂದ ಒಳ್ಳೇದಾಗ್ತದೆ ಸಮಾಜಕ್ಕೆ, 4 ಮಂದಿಗೆ ಅದರಿಂದ ಉಪಯೋಗ ಮುಟ್ಟಬೇಕು ಅಂತ ಯಾವುದೇ ಕೆಲಸ ಮಾಡಿದ್ರೆ ಅದು ದಾಸೋಹನ. ಇದು ನನ್ನ ಪರಿಕಲ್ಪನೆ. ಮತ್ತೆ ಅದಕ್ಕಿಂತ ಹೆಚ್ಚಿದ್ರೆ ಯಾರು ವಿಚಾರ ಮಾಡ್ಬೋದು. ಇಲ್ಲ, ಅಲ್ಲಿ ಇದು ಸತ್ಯ. ಏನಿರ್ತಂದ್ರೆ ಇಲ್ಲ, ಇದು ಸತ್ಯವಾದ ಮಾತು. ನೈತಿಕತೆ ಹಾಳಾಗಿರ್ಬಾರ್ದು, ಸ್ವಾರ್ಥ ಇರಬಾರ್ದು. ಅದರಿಂದ ನಾನು ಫೈದೆ ಸಿಗ್ತದೆ ಅಂತ ತಿಳ್ಕೊಂಡೆ ನಮ್ಗೆ ಅದ್ರ ಕಡೆ ಇದಿರಬಾರ್ದು. ನಾವು ಪ್ರತಿಫಲ ಅಪೇಕ್ಷೆ ಇಟ್ಕೊಂಡು ನಾವು ಇದು ಮಾಡಕ್ ಹೋಗ್ಬಾರ್ದು, ಸಹಾಯ ಮಾಡಕ್ ಹೋಗ್ಬಾರ್ದು. ಯಾವ್ದು ನಿರಪೇಕ್ಷೆಯಿಂದ ಇದು ಒಂದು ದೇವ ಸೇವಾಪ, ಇದು ಪರಮಾತ್ಮ ಸೇವಾ ಅಂತ ತಿಳ್ಕೊಂಡು ನಾವ್ ಏನ್ ಮಾಡ್ತೀವಿ ಅದು ನಿಜವಾಗಿದ್ದು ಅದು ದಾಸೋಹ ಆಗ್ತೈತಿ. ಅದ್ಬಿಟ್ಟು ನಾವು ಬರೀ ದಿಮಾಗ್ ತೋರ್ಸಕ್ಕೆ ಇದು ಮಾಡಕ್ಕೆ ಸಕ್ಲಿ ಮಾಡಿದ್ರೆ ಮತ್ತೊಂದು ದಾನ ದಂಡನ ಆಗ್ತದೆ. ಇದು ನಾನು ತಿಳುವಳಿಕೆ ಮಟ್ಟಿಗೆ ಇಷ್ಟ ಅನ್ಸೈತಿ. ಮತ್ತೆ ನಾವು ಯಾರ ಕೇಳ್ಬೋದು. ಅಲ್ಲ, ಈ ಇದ್ರೊಳಗ್ ಒಂದ್ ವಚನ ಐತಲ್ಲ, ನಾನು ಆರಂಭವ ಮಾಡುವೆನಯ್ಯ ಗುರುಪೂಜೆಗೆಂದು, ನಾನು ವ್ಯವಹಾರ ಮಾಡುವೆನಯ್ಯ
ಲಿಂಗಾರ್ಚನೆಗೆಂದು ನಾನು ಪರಸೇವೆಯ ಮಾಡುವೆನಯ್ಯ ಜಂಗಮ ದಾಸೋಹಕ್ಕೆಂದು ಅಂಥೇಳಿ ಒಂದು ವಚನದೊಳಗೆ ಬರ್ತೈತೆ ನೋಡ್ರಿ. ನಾನಾವ ಕರ್ಮಗಳು ಮಾಡಿದರೇನು ಆ ಕರ್ಮ ಫಲ ಭೋಗವ ನೀ ಕೊಡುವೆ ಎಂದು ನಾನು ಬಲ್ಲೆನು. ನೀ ಕೊಟ್ಟ ದ್ರವ್ಯವ ನಿಮಗಲ್ಲದೆ ಮತ್ತೊಂದಕ್ಕೆ ಮಾಡೆನು, ನಿಮ್ಮ ಸ್ವಾಮಿಗೆ ಸಲ್ಲಿಸುವೆನು, ನಿಮ್ಮಾಣೆ ಕೂಡಲ ಸಂಗಮ ದೇವ ಅಂತ. ಇದ್ರೊಳಗ ಆ ದಾಸೋಹದ ಪರಿಕಲ್ಪನೆ ಎಕ್ಸಾಕ್ಟ್ಲಿ ಅದನ್ನ ಏನನ್ನೋದು ವ್ಯಾಖ್ಯಾನ ಮಾಡಿದ್ದಾರೆ. ಆಯ್ತು. ಇದು ಜಂಗಮ ಅಂದ್ರೆ ನಾವು ಜಂಗಮದ ಬರೀ ವ್ಯಕ್ತಿ ತಿಳ್ಕೊಬಾರ್ದು, ಅದ ಸಮಾಜ. ಸಮಾಜ ಅಂತ. ಸಮಾಜ ಜಂಗಮ ಮಲ್ಲೇಶ್ ಅಂದ್ರೆ ಗೊತ್ತಲ್ಲ, ಸಮಾಜ. ಆರಂಭ ಆರಂಭ ಅಂದ್ರೆ ಒಕ್ಕಲ್ತನ. ಹಾ, ಆರಂಭ ಅನ್ನೋದು ಭ ಅಂದ್ರೆ ಮತ್ತೆ ಬೇರೆ ಆರಂಭ ಅಂದ್ರೆ ಆಗ್ತದೆ. ಒಕ್ಕಲ್ತನ ಮಾಡೋದು. ಅಲ್ಲಲ್ರಿ, ನೀವು ತಿಳ್ಕೊಳ್ರಿ. ಆರಂಭ ಅಷ್ಟು ಕರೆಕ್ಟ್. ಒಕ್ಕಲ್ತನ. ಆರಂಭ ಆಗುದಿಲ್ಲ, ಆರಂಭ ಅಂತ ಆಗುತ್ತೆ. ಭ ಅಂದ್ರೆ ಮತ್ತೆ ಪ್ರಾರಂಭ ಅಂತ. ಮತ್ ಪ್ರಾರಂಭ ಆಕತಿ. ಇಲ್ಲಿದ್ರೆ ಕೃಷಿ ಕೃತ್ಯಗಳು ಮಾಡ್ತಾರೆ. ಯಾವುದೇ ಕೆಲಸ ಮಾಡೋದು ಕೂಟ ಇದರಿಂದ ಸಮಾಜಕ್ಕೆ ಒಳ್ಳೇದಾಗ ಪರ್ಪಸ್ ಅನ್ನೋದು ಸಮಾಜ, ಜಂಗಮ ಸಮಾಜಕ್ಕೆ. ಜಂಗಮ ಅಂದ್ರೆ ಸಮಾಜಕ್ಕೆ ಉಪಯೋಗ ಆಗುತ್ತೆ. ಇದು ನಾ ಏನ ಮಾಡಿ ಸತ್ ನನ್ನಿಂದ ಏನ್ ಸಾಧ್ಯತೆ, ಯಾವುದೇ ಕೆಲಸ ಮಾಡ್ಲಿ, ಇವತ್ತು ಒಕ್ಕಲ್ತನ ಮಾಡ್ಲಿ, ವ್ಯವಹಾರ ಮಾಡ್ಲಿ, ಮತ್ತೊಂದು ಮಾಡ್ಲಿ, ಇನ್ನೊಂದು ಮಾಡ್ಲಿ, ಯಾವುದೇ ಮಾಡಿ ಸತ್ ಸಮಾಜಕ್ಕೆ ನನ್ನಿಂದ ಒಂದು ಒಳ್ಳೆ ಆಗತೈತೆ ಅನ್ನೋದು ಇದನ್ನ ಮಾಡೋದಕ್ಕೆ ಏನೋ ಸಹಾಯ ಅಲ್ಲ, ಮಾಡೋದು. ಈ ವ್ಯವಸ್ಥೆಗಳು ಮೊದಲೆಲ್ಲ ಈ ತರ ಇದ್ದಿದ್ದಿಲ್ಲ. ವ್ಯವಸ್ಥೆ ಅಂತಂದ್ರೆ ಈಗ ನೋಡ್ರಿ, ಈಗ ಮಾಡರ್ನ್ ಏಜ್ದೊಳಗ ಸರ್ಕಾರನೇ ಒಂದೇನು ಇನ್ಕಮ್ ಟ್ಯಾಕ್ಸ್ ಅಂತ ಹೇಳಿ ಡಿಪಾರ್ಟ್ಮೆಂಟ್ ತೆಗೀತು. ನೀವು ಹೆಚ್ಚಿಗೆ ನೀವು ಮಾಡಿದ್ದ ಕಾಯಕದಿಂದ ಹೆಚ್ಚೊಂದು ಜಾಸ್ತಿ ಆದದ್ದನ್ನು ನೀವು ಸಮಾಜಕ್ಕೆ ಕೊಡ್ತೀರಲ್ಲ. ಇನ್ಕಮ್ ಟ್ಯಾಕ್ಸ್ ಪೇಮೆಂಟ್ ಮಾಡಿದ್ರೆ ನೀವು ಸಮಾಜಕ್ಕೆ ಹೋಗ್ತದೆ. ಹೀಗೆ ಪ್ರತಿಯೊಂದನ್ನು ನಾವು ಸಮಾಜಕ್ಕೆ ಉಪಯೋಗಿಸ್ಬೇಕು ಅನ್ನುವಂಥ ಶರಣರ ಅಪೇಕ್ಷೆ ಅದು ಇರ್ತೈತಿ ಅಂತ ಹೇಳಿ ನನ್ನ ವಿಷಯ. ಅಂದ್ರೆ ಇದು ಕಾಯಕ ಅಂದ್ರೆ ಏನಾಯ್ತು, ಬರೀ ನಾವು ಹೊಟ್ಟಿ ತುಂಬಿಕೊಳ್ಳಾಕ ನನ್ನ ಅಲ್ಲ, ದೈಹಿಕ ಸುಖಕ್ಕ ಕೆಲಸ ಮಾಡಿತ್ತಂದ್ರೆ ಅದು ಕಾಯಕ ಅನ್ಸೋದಿಲ್ಲ. ಕಾಯಕ ಅಂದ್ರೆ ಇಲ್ಲಿ ಇನ್ನೊಂದು ಇದರಲ್ಲಿ ಎರಡು ಶಬ್ದಗಳು ಇನ್ನೊಂದು ಬರ್ತಾವು. ಕರ್ಮ ಮತ್ತು ಕಾಯಕದ ಅಂತರ ಏನು ಅಂತ ಕೇಳ್ತಾರೆ ಕೆಲವೊಬ್ರು. ನಾನು ಲಾಸ್ಟ್ ಟೈಮ್ ಶಿವರುದ್ರ ಸ್ವಾಮಿಗಳದ್ದು ಒಂದು ವ್ಯಾಖ್ಯಾನ ಕೇಳಿದ್ದೆ. ಕರ್ಮ ಅಂದ್ರೆ ನಾನು ಅನ್ನುವಂತ ಒಂದು ಮಾಡುವ ಕೆಲಸದಲ್ಲಿ ನಾನು ಅನ್ನುವಂತ ಒಂದು ಅಂಶ ಇರ್ತೈತಂತೆ. ನಾ ಮಾಡಿದೆ, ನಾ ಬಿತ್ತಿದೆ, ನಾ ಬೆಳೆದೆ ಅನ್ನೋದು ಅದು ಕರ್ಮಕ್ಕೆ ಅಟ್ಯಾಚ್ಮೆಂಟ್ ಆಗ್ತದೆ. ಕಾಯಕದೊಳಗೆ ನೀವು ಸತ್ಯ ಶುದ್ಧ ಕಾಯಕ ಅಂದ್ರೆ ನಿಮ್ಮದು ಅಟ್ಯಾಚ್ಮೆಂಟೇ ಇರೋದಿಲ್ಲ. ಅದು ಮಾಡಿದ್ದೆಲ್ಲ ನೀವು ಶಿವನಿಗೆ ಅಥವಾ ಯಾವುದೇ ಒಂದು ತತ್ವಕ್ಕೆ ಅಂತ ಹೇಳಿ ನೀವು ಮಾಡಿದ ಕೆಲಸವನ್ನು ಅವ್ರಿಗೆ ಅರ್ಪಿಸಿಬಿಡ್ತೀರಿ. ಅವಾಗ ನಿಮಗೆ ಅದು ಅಟ್ಯಾಚ್ಮೆಂಟ್ ಇರುವುದಿಲ್ಲ. ಅಂದ್ರೆ ನಿಮ್ ಕೂಡ ಆ ಕಾಯಕದ ಫಲ ಆಗ್ಲಿ ಏನೇ ಆದ್ರಿ ಅಟ್ಯಾಚ್ಮೆಂಟ್ ಇರುವುದಿಲ್ಲ. ಆವಾಗ ಬಸವಂತ ಕೇಳಲ್ಲ, ಈಗ ದಾನ ಮತ್ತು ದಾಸೋಹ ಇದ್ರೊಳಗೆ ಫರ್ಕ್ ಇರೋದ. ದಾನ ಅಂದ್ರೆ ನಾ ಕೊಟ್ನಿ, ಇಷ್ಟು ಕೊಟ್ನಿ, ಅಷ್ಟು ಕೊಟ್ನಿ, ಅಲ್ಲಿ ನಾನು ಅಂತೂ ಶಬ್ದ ಬರುದಿಲ್ಲ ಅಲ್ಲಿ. ಕೊಡವ ದೊಡ್ಡವ, ತೊಗೊಳವ ಸಣ್ಣವ ಇರ್ತಾನ ಅಲ್ಲಿ. ಅದೇ ನಾನು ಅಂತ ಅಹಂಕಾರ ಇರ್ತದೆ ಅಲ್ಲ. ಅದು ಸೋಹಂ ಎನಿಸದೆ ದಾಸೋಹಂ ಎನಿಸದೆ ಅಂತ ಹೇಳ. ನಾನು ಸೋಹಂ ಅಂದ್ರೆ ನಾನೇ ಎಲ್ಲ ಅಂತ ಸೋಹಂ ಅಹಂಕಾರ ಬಂದ್ಬಿಟ್ಟಿದ್ದಲ್ಲಿ. ಸೋಹಂ ಅಂದ್ರೆ ದಾಸೋಹಂ ಅನ್ನಿಸಿದ್ರೆ ಹೋಗ್ಬಿಡ್ತಲ್ಲಿ. ನಾನು ಅನ್ನೋದ್ರಲ್ಲಿ ಸಮಾಜಕ್ಕೆ ಬಂದ್ಬಿಡ್ತಲ್ಲಿ. ದಾಸೋಹ ಅಂದ್ರೆ ಅಲ್ಲಿ ಇಲ್ಲ ಅಲ್ಲಿ. ಸೋಹಂ ಅಂದ್ರೆ ಮತ್ತೆ ನಾನು ಅಂತ ಕರೀತಾರೆ. ಅಲ್ಲ, ನೀವು ಸಮಗ್ರವಾಗಿ ಇದು ನಮ್ಮ ಶರಣರ ತತ್ವ ನೋಡ್ಕೊಂಡ್ಬಿಟ್ರೆ ಇಲ್ಲಿ ನಾನು ಮತ್ತು ಈ ಅಹಂಕಾರದ ಯಾವುದೇ ಒಂದು ಅಂಶ ಪ್ರತಿಯೊಂದು ಕಾಯಕದೊಳಗೂ ಇರೋದಿಲ್ಲ, ದಾಸೋಹದೊಳಗೂ ಇರೋದಿಲ್ಲ, ಜೀವನದೊಳಗೂ ಇರೋದಿಲ್ಲ. ಅಂದ್ರೆ ಸಮಾಜಕ್ಕನ ಅರ್ಪಿತ, ನನ್ನ ಜೀವನನೇ ಸಮಾಜಕ್ಕೆ ಅರ್ಪಿತ ಅನ್ನುವಂಥ ಭಾವನೆಯಿಂದ ಪ್ರತಿಯೊಬ್ಬ ಶರಣರು ತಮ್ಮ ನಿಲುವನ್ನು ತೋರಿಸಿದ್ದಾರೆ ಅಷ್ಟೇ. ಸೋಹಂ ಎಂದೆನಿಸದೆ, ಸೋಹಂ ಅಂದ್ರೆ ನಾನು, ನಾ ಕೊಟ್ನಿ ನೀ ತಗೊಂಡೆ ಅಂತ ಇಲ್ಲ. ಸೋಹಂ ಎಂದೆನಿಸದೆ ದಾಸೋಹಂ ಎಂದೆನಿಸಯ್ಯ. ಸಮಾಜ ದಾಸೋಹ ಅಂದ್ರೆ ಅಲ್ಲಿ ಸಮರ್ಪಣೆ ಭಾವ ಇರ್ತೈತಿ. ದೇವ್ರು ಕೊಟ್ಟ ಅವ್ನು ಕೊಟ್ಟು ನಾವು ಮಾಡಿದ ಪಾಠ ಇದ್ಯಾಕಂದ್ರೆ ನಾವು ಏನ್ ಮಾಡಿದಾಗ ದೇವ್ರು ಕೊಟ್ಟ ಅನುಕೂಲ ಆಗೈತಿ ಮಾಡಿ ಇರ್ಲಿಕ್ಕಿಲ್ಲ. ಹಿಂಗ ದಾನ ಮಾಡ್ದಾಗ ಅಂತಾರೆ, ನಾ ಎಷ್ಟು ಗಳಿಸಿದ್ ನಾ ಎಷ್ಟು ಕೊಟ್ಟೆ ಅದ್ರಾಗ ಅಂತ. ಮತ್ತೆ ಯಾರು ಸರ್ದಲ್ಲಿ ಕೇಳ್ಬೋದು, ನಮ್ಮ ತಿಂಡಿ ಸರ್ದಲ್ಲಿ ಕೇಳ್ಬೋದು. ಸರ್, ದಾನ ಅಂದ್ರೆ ಅವನ ದಾನ ಮಾಡೋವನ್ ಕೈ ಮೇಲಿರ್ತದ, ಆ ಇಸ್ಕೊಳ್ಳೋವನ್ ಕೈ ಕೆಳಗಡೆ ಇರ್ತದ. ದಾಸೋಹದಲ್ಲಿ ಹಾಗಾಗೋದಿಲ್ಲ. ದಾಸೋಹದಲ್ಲಿ ಭಗವಂತ ಕೊಟ್ಟದ್ದು ನಿಮ್ಗೆ ನಾನು ಕೊಡ್ತಾ ಇದ್ದೀನಿ, ಅದನ್ನ ತಾವು ಸ್ವೀಕರಿಸಿ ನನ್ನ ಉದ್ಧಾರ ಮಾಡಿ ಅಂತ ಹೇಳ್ತಕ್ಕಂಥದ್ದು ಇದು ದಾಸೋಹಂ ಭಾವ. ಅಂದ್ರೆ ದಾಸನಾಗಿ ನಾನು ಸಮಾಜಕ್ಕೆ ಕೊಡ್ತಾ ಇದ್ದೇನೆ. ಅಲ್ಲಿ ತನುಮನಧನ ಹೇಳಿದಾಗೆ, ಅಥವಾ ನಾವು ವೇಳೆಯನ್ನ, ಕೆಲವರು ಎಲ್ಲೋ ಆಸ್ಪತ್ರೆಯಲ್ಲಿ ಇರ್ತಾರೆ ಅಥವಾ ಎದರಲ್ಲೋ ಕಷ್ಟದಲ್ಲಿ ಇರ್ತಾರೆ,
ಅವರು ನಾವು ಹೋಗಿ ಸಹಾಯ ಮಾಡ್ತೀವಲ್ಲ ಅದು ಸಹಿತ ದಾಸೋಹನೇ. ಎಲ್ಲ ಒಟ್ಟು ಸಮಾಜದ ಒಳಿತಿಗಾಗಿ ನಾವು ನಮ್ಮಲ್ಲಿರೋದನ್ನ ನಾವು ತ್ಯಾಗ ಮಾಡ್ತೀವಲ್ಲ, ಅದಷ್ಟು ತ್ಯಾಗ ಮಾಡೋದು ದಾಸನಾಗಿ ತ್ಯಾಗ ಮಾಡಬೇಕು. ಮತ್ತೆ ಫಲಾಪೇಕ್ಷೆ ಅಲ್ಲ, ನನಗೆ ಪುಣ್ಯ ಬರ್ತದ, ನನಗೆ ಲಾಭ ಆಗುತ್ತೆ, ನನ್ನ ಮಕ್ಕಳಿಗೆ ಲಾಭ ಆಗುತ್ತೆ ಅಂತ ಮಾಡೋದಲ್ಲ. ದಾಸನಾಗಿ ನನ್ನಲ್ಲಿರೋದನ್ನ ನಾನು ಕೊಡೋದು. ನಾನು ತಿಳಿದ ವಿಷಯವನ್ನ ಜ್ಞಾನ, ನಾವೇನೋ ಆರೋಗ್ಯದ ಬಗ್ಗೆ ತಿಳ್ಕೊಂಡಿವಿ, 4 ಜನ ಹಂಚಿದ್ವಿ ಅಂದ್ರೆ ಅದು ದಾಸೋಹ. ಅದು ಫಲಾಪೇಕ್ಷೆ ಇಲ್ಲದೆ ಅದು ದಾಸೋಹದ ಪರಿಕಲ್ಪನೆಯಲ್ಲಿ ಬರುತ್ತೆ. ದಾನ ಮತ್ತು ದಾಸೋಹಕ್ಕ ದಾನದಲ್ಲಿ ಕೊಡವನ್ ಕೈ ಮೇಲೆ ಇರ್ತದೆ, ಇಸ್ಕೊಳ್ಳೋನ್ ಕೈ ಕೆಳಗಿರ್ತದೆ. ದಾಸೋಹದಲ್ಲಿ ಕೊಡವನ್ ಕೈ ಕೆಳಗಿರ್ತದೆ, ಅಪ್ಪ ನಂದು ಇನ್ನು ಸ್ವೀಕಾರ ಮಾಡ್ರಿ, ಅವರು ತಗೊಳ್ಳೋರ್ ಕೈ ಮೇಲೆ ಇರ್ತದ ದಾಸೋಹದಲ್ಲಿ. ಅದು ಇದ್ರ ಶ್ರೇಷ್ಠತೆ ದಾಸೋಹದಲ್ಲಿ ಅಂತ ನನಗನ್ಸುತ್ತೆ. ಇಲ್ಲಿ ಎಸ್ ಅನ್ನೋರು ಒಬ್ರು ಯಾರು ಹ್ಯಾಂಡ್ ರೈಸ್ ಮಾಡ್ಯಾರ, ಅವ್ರ ಹೆಸರು ಬಂದಿಲ್ಲ. ಅವ್ರು ಯಾರು ಒಂದ್ ಸ್ವಲ್ಪ ದಯಮಾಡಿ ತಾವು ಅನ್ಮ್ಯೂಟ್ ಮಾಡಿ ಮಾತಾಡ್ಬೇಕು. ಶಾಂತಾ ಹೊಂಬಾಳ್ರಿ. ಎಸ್ ಅಷ್ಟ ಕೂಡ ಐತಿ. ಶರಣಾರ್ಥಿ ಹೇಳ್ರಿ ಅಕ್ಕಾರ. ಈಗ ಇದು ಕಾಯಕ ದಾಸೋಹ ಎಲ್ಲರಿಗೂ ಶರಣಾರ್ಥಿ. 7 ಎಂದಿರ್ಸದೆ ಹಗಲಡೆ ನೆನೆಯದೆ ಇಂದಿಗೆ ನಾಳೆಗೆ ಎಂಬ ಸಂದೇಹ ಬಿಟ್ಟಿಂದ ಅಂತ ಹೇಳ್ಯಾರ್ರಿ. ಹೇಳಿದ್ರೆ ಈಗ ಮಕ್ಕಳಿಗೆ ನಾವು ಸಣ್ಣ ಕಾಯಕ ಮಾಡೋರು ಇರ್ತಾರಲ್ಲ, ಅವರು ಬರೇ ಸಾಲಿಗೆ ಎಷ್ಟೊಂತ ಡೊನೇಷನ್ ಕೊಡುದು, ಅವ್ರ ಮಕ್ಕಳ ಖರ್ಚು ಎಲ್ಲಾ ಇರ್ತೈತಿ. ಅವಾಗ ಯಾವ ಸಂಬಂಧಿಕರು ನಮಗ ಸಹಾಯ ಮಾಡಂಗಿಲ್ಲ. ನಾವು ಅದನ್ನ ಸಣ್ಣಗೆ ಉಳಿತಾಯ ಮಾಡ್ಕೊಂಡು ಹೋದಾಗ ಅದನ್ನ ಅವ್ರು ಖರ್ಚು ಮಾಡ್ಕೋತಾರ. ವಯಸ್ಸಾಯಿಂದ ಮಕ್ಕಳು ನೋಡ್ತಾರ ಅನ್ನೋದು ಸುಳ್ಳು. ಅದಕ್ಕೆ ನನ್ನ ವಿಚಾರ, ಇದೊಂದು ಇದನ್ನ ಡೌಟ್ ಅಂತ ಹೇಳ್ತೇನೆ ನಾನು. ನಾವು ಸಂಗ್ರಹ ಇಟ್ಕೊಳ್ಳಿಲ್ಲ ಅಂದ್ರೆ ನಾಳೆ ನಾವು ಒಪ್ಪಿನ ಕಾಲಕ್ಕ ನಮಗ್ ಏನೋ ಆದಾಗ ಮಕ್ಕಳು ನೋಡ್ತಾರ ಅನ್ನೋದು ಭರವಸೆ ನಮಗ್ ಇರಂಗಿಲ್ಲ. ಅದಕ್ಕೆ ಈ ಡೌಟ್ಗೆ ಈ ವಚನದೊಳಗೆ ನನಗೆ ಅನಿಸಿದ ಇದು ಡೌಟ್, ಇದನ್ನ ನೀವು ಸ್ವಲ್ಪ ಹೇಳ್ರಿ ನನಗೆ. ನಾಳೆ ಹೇಳಿದ್ನಕ್ಕಾರ ಅಂದ್ರೆ ಮೊದಲಿನ ಕಾಲಕ್ಕೆ ಈಗ ಕಂಪೇರ್ ಮಾಡ್ಬಿಟ್ಟು ಅಂತ ಅದಕ್ಕೆ ಹೇಳಿದ್ದಾನೆ ಫಸ್ಟ್ ಹೇಳಿದ್ನಾಗ. ಇದು ಮೊದಲಿಗೆ ಹೆಂಗಿದ್ರೆ ಶರಣರಾಗಿ ಇರಕ್ ಸಾಧ್ಯ ಇಲ್ಲ. ಯಾಕಂದ್ರೆ ಪ್ರತಿ ಈಗ ನಾವು ನಮ್ದು ಮುಂದಿನ ಸೆಕ್ಯೂರಿಟಿ ಸಲಾಗಿ ನಮ್ಮ ಒಬ್ಬರ ವೈಯಕ್ತಿಕ ಅಲ್ಲ, ಇಡೀ ದೇಶ ಸಂಘ ಐತಿದ್ದು ಮುಂದೆ ಹೆಂಗ ಅನ್ನುವಂಥದ್ದು. ಅದಕ್ಕೆ ಸಂಗ್ರಹ ಮಾಡ್ಬೇಕು. ಅದು ಏನೇ ಮಾಡ್ತಿಲ್ಲ ಸಂಗ್ರಹ ಮಾಡಿದ್ದು ನಾವು ಕಾಯ್ಕೊಂಡು ಬಂದಂತ ಸಂಗ್ರಹ ಮಾಡ್ಬೇಕು. ಅಂತಂದ್ರೆ ಅನೈತಿಕತೆಯಿಂದ ಅಥವಾ ದುರ್ವಿಚಾರದಿಂದ ಅಥವಾ ಅಡ್ಡ ಹಾದಿಗಳಿಂದ ಮತ್ತೊಂದ್ ಕಡೆ ಗಳಿಸಬಾರ್ದು. ನಾವೇನ್ ಗಳಿಸ್ತೀವಿ ನ್ಯಾಯವಾಗಿ ಏನ್ ಕಾಯಕ ಮಾಡ್ತೀವಿ, ಅದ್ರ ಬಂದದ್ದನ್ನ ನಾವು ಈಗ ಇದು ಮಾಡಬೇಕು. ಸೇವಿಂಗ್ ಮಾಡ್ಲಿಕ್ಕೆ ನಡೆಯುವುದಿಲ್ಲ ಈಗಿನ ಕಾಲಕ್ಕೆ. ಅದಕ್ಕೆ ಮೊದಲಿಗೆ ಹೇಳಿದ್ ನಾವೆಲ್ಲ ಮಾಡೋದು ಕಾಯಕ ಅಲ್ಲ ಅಂತ ಅಲ್ಲೇ ಹಿಂದೆ, ಯಾಕಂದ್ರೆ ಅದೇ ಉದ್ದೇಶದಿಂದ ಇದೆ. ಅಂದ್ರೆ ಇಲ್ಲ ನಡೆಯುವುದೇ ಇಲ್ಲ. ನನಗ್ ಮನಿ ಬೇಕು, ಹೊಲ ಬೇಕು, ಆಸ್ತಿ ಬೇಕು, ಇರಾಕ್ ಬೇಕು, ನಾಳೆಗೆ ಬೇಕು, ನಾಡ್ದಕ್ ಬೇಕು, ನಾನು ವಯಸ್ಸಾದ್ಮೇಲೆ ಬೇಕು, ನನ್ನ ಮಕ್ಕಳಿಗೆ ಬೇಕು, ಅದಷ್ಟೇ ಸ್ವಾಭಾವಿಕ. ನಾವು ಏನಂದ್ರೆ ಜನಸಾಮಾನ್ಯ, ನಾವು ಶರಣರಾಗ ಸಾಧ್ಯ ಇಲ್ಲ. ನಾವು ಸಾಮಾನ್ಯ ಒಬ್ಬರು ಭಕ್ತರ ಸಾಕಿ ಸಾಯ್ಬಿಟ್ಟನು ಅಷ್ಟೇ ಇರ್ತೈತಿ. ಇದು ಮಾಡೋ ತಪ್ಪೇನಲ್ಲ. ಈಗ ಮಾಡಬೇಕು, ಈಗಿನ ಪರಿಸ್ಥಿತಿ ತಕ್ಕಂತ ತಕ್ಕಂತ ನಾವು ಮಾಡ್ಬೇಕು. ಯಾರು ಸಾಧ್ಯತೆ ಅಷ್ಟು ಮಾಡುದು. ಆದ್ರೆ ಮುಂದೆ ಗಳಿಸ್ಬೇಕು, ಇಟ್ಕೋಬೇಕಂತ ತಿಳ್ಕೊಂಡು ದುರಾಸೆಯಿಂದ ಗಳಿಸೋಂಗಿಲ್ಲ, ಅಡ್ಡ ಹಾದಿಯಿಂದ ಗಳಿಸೋಂಗಿಲ್ಲ. ನ್ಯಾಯವಾಗಿ ಏನ್ ದೇವ್ರು ಕೊಟ್ಟ ಅದ್ರಾಗ ಏನ್ ಬರ್ತೈತೆ ಅಷ್ಟು ನಾವು ಸೇವಿಂಗ್ಸ್ ಮಾಡ್ಕೋಬೇಕು. ಇಲ್ಲ ಮಾಡ್ಲಿಕ್ಕೆ ನಡೆಯಿಲ್ಲ ಈಗಿನ ಕಾಲದಾಗ. ಅದೇನ್ ತಪ್ಪಲ್ಲ. ನನಗೆ ಡೌಟ್ ಇತ್ತ. ಈಗ ನನ್ನ ವಿಚಾರದಾಗ ಶಾಂತವರ ಅದ ನಿಮಗ್ ಎಷ್ಟ್ ಬೇಕು ಅಷ್ಟೇ ಗಳಿಸ್ಬೋದ. ಈಗ ನನ್ ಮಕ್ಕಳಿಗೆ ಬೇಕು, ಮೊಮ್ಮಕ್ಕಳಿಗೆ ಬೇಕು, ಮುಂದ್ ಮರಿ ಮಕ್ಕಳಿಗೆ ಬೇಕು ಅಂತ ಗಳಿಸೋ ಆಗಿಲ್ಲ. ಅಂದ್ರ ನಿಮಗ್ ಎಷ್ಟ್ ಬೇಕೋ ಅಷ್ಟನ್ನ ನಾವ್ ಇಟ್ಕೋಬೇಕಂತ 10 ತಲೆಮಾರುವಾಗಿ ಗಳಿಸೋರಲ್ಲ. ಅದನ್ನ ಹೇಳಿಲ್ಲ. ಅಂದ್ರೆ ಸಣ್ಣ ಕಾಯಕ ಮಾಡ್ತಿರ್ತಾರಲ್ಲ, ಅದಲ್ಲ, ನಮ್ಗೆ ಎಷ್ಟ್ ಬೇಕೋ ಅಷ್ಟನ್ನ ನಾವು ಸಂಗ್ರಹಿಸ್ಕೋಬಹುದು. ನಾವು ಈ ಸಣ್ಣವರಿದ್ದಾಗ ಪರಿಸ್ಥಿತಿನ ಹಂಗೆ ಇತ್ರಿ. ಈಗ ನಮ್ಗೆ ಮನಿ ಮಕ್ಕಳೊಂದು ನೌಕರಿ ಇದ್ರೆ ಮಕ್ಕಳು ಅಂದ್ರೆ ಮೊದ್ಲು ನಮ್ಮ ಮನಿಯೊಳಗೆ ಸಂಸಾರ ಚಂದಗಿರ್ಬೇಕಂದ್ರೆ ನಾವು ಸ್ವಲ್ಪ ಮಾಡ್ಲೇಬೇಕಲ್ರಿ ಸಂಗ್ರಹನ. ಅಷ್ಟ್ ಬೇಕ್ರಿ ಅವರ. ಈಗಿನ ಮೊದ್ಲೆಲ್ಲಾ ಏನೈತಿ, ಹೆಲ್ಪಿಂಗ್ ಇತ್ತ. ರಿಲೇಷನ್ದಾಗ ಏನಾರ ಮದುವೆ ನಡೆದ್ರೆ ಹೋಗಿ ಅವ್ರಿಗೆ ಹೆಲ್ಪ್ ಮಾಡೋದು. ಈಗ ಅದೆಲ್ಲ ಹೋಗ್ಬಿಟ್ಟೈತಿ. ಅದಕ್ಕೆ ಈಗಿನ ಕಾಲಕ್ಕೆ ಹೆಂಗಿರ್ತದಲ್ಲ ಅಷ್ಟನ್ನ ನಾವು ಸಂಗ್ರಹ ಮಾಡ್ಕೋಬೇಕ. ಅಷ್ಟು ಈಗ ಕೆಲಸ. ನಂದು ಒಂದು ವಿಚಾರ, ನಾವು ಮಾಡಿದ ಸಂಗ್ರಹ ನಾವು ಕಪಾಟ್ನಾಗ ಇಟ್ಟಂತದ್ದು, ಬ್ಯಾಂಕ್ನಾಗ ಇಟ್ಟಂತದ್ದು, ಲಾಕರ್ನಲ್ಲಿ ಇಟ್ಟಂತದ್ದು ಬಂದು ನಮ್ಗೆ ಹೆಲ್ಪ್ ಮಾಡ್ತಕ್ಕ ಅನ್ನೋದು ಅದು ನಮಗ ಒಂದು ತರ ಸೈಡ್. ಆದ್ರೆ ನನಗ ಅನಸ್ತತಿ, ಈಗ ಅದನ್ನ ಸಂಗ್ರಹ ಮಾಡಿ ಇಡೋ ಬದ್ಲಿ
ನಾವ್ ಮನಿಯೊಳಗ ಮಕ್ಕಳಿಗೆ ನಮ್ಮ ಬಂಧು ಸ್ವಸ್ಥರಿಗೆ ನಮ್ಮ ಎಲ್ಲರನ್ನು ಅದನ್ನೇ ಒಂದು ಒಳ್ಳೆ ಆಸ್ತಿಯನ್ನು ಮಾಡಿ ಅವನ್ನ ಆಸ್ತಿ ಮಾಡಿಟ್ರೆ ಅದು ನಮ್ಮನ್ನ ಕಷ್ಟ ಕಾಲಕ್ಕೆ ನಮ್ಮನ್ನ ಹೆಲ್ಪ್ ಮಾಡಿ ನಮ್ಮನ್ನ ನೋಡ್ಕೋಬಹುದು. ಆದ್ರೆ ಈ ಹಣ ಆಸ್ತಿ ಹೊಲ ಗಳಿಸಿರ್ತೇವಿ, ಆ ಹೊಲ ನಮ್ಮನ್ನ ನೋಡ್ತೈತಿ, ಮನಿ ನಮ್ಮನ್ನ ನೋಡ್ತೈತಿ, ರೊಕ್ಕ ನಮ್ಮನ್ನ ನೋಡ್ತೈತಿ ಅಂತಲ್ಲ. ಅದನ್ನ ನಾವು ಇದು ಡೌಟ್ ಕರೆಕ್ಟ್ ಆತ್ರಿ ನನಗೆ. ಕರೆಕ್ಟ್ ರೀ, ಅವೆಲ್ಲ ಆಸ್ತಿ ಸುಳ್ಳ್ರಿ ಅವು. ಸುಳ್ಳು, ಅದು ಸುಳ್ಳು. ನಾವು ನಮ್ಮ ಮನ್ಯಾಗ ಏನು ಸಂಸ್ಕಾರ ಕೊಡ್ತೇವಿ, ಅವ ನಮ್ಮ ಕೊಡುವ. ನೋಡು, ನೀವು ಈ ಲಾಕರ್ನಾಗ ಜಗ್ಗೆತ್ ಗಳಿಸಿಟ್ಟು ನಾನು ನೋಡ್ತಾರ, ಅದನ್ನ ನೋಡಿ ಅಂದ್ರೆ ಯಾರು ನೋಡೋದಿಲ್ಲ. ನಾವು ಸಂಸ್ಕಾರ ಕೊಡ್ಬೇಕು. ಮಕ್ಕಳಿಂದ ಸಣ್ಣವ್ರಿದ್ದಾಗ ದೊಡ್ಡವ್ರನ್ನ ಮಾಡಿ ಸಂಸ್ಕಾರ ಕೊಟ್ರೆ ನಾನು ಸ್ವಲ್ಪ ಹಾಸಿಗೆ ಹಿಡ್ದಾಗ ನನ್ನ ಮಕ್ಕಳು ನನ್ನ ಸ್ವಸ್ಥರು ನೋಡ್ಬೋದು. ಹಾ ಇದ ಡೌಟ್ ಇತ್ರಿ, ಇದ ಕರೆಕ್ಟ್ ಆತ್ರಿ ನೋಡ್ರಿ. ಶರಣಾರ್ಥಿಗಳು ನೀವ್ ಹೇಳೋದು ಕರೆಕ್ಟ್ ರೀ ಶರಣರ. ಆದ್ರ ಈಗ ಆಲ್ರೆಡಿ ಹುಡುಗರು ದೊಡ್ಡವ್ರಾಗಿ ಬಿಟ್ಟಾರ, ಅವ್ರಿಗೆ ಇನ್ನೇನ್ ಸಂಸ್ಕಾರ ಅವ್ರ ನಮಗ್ ಕೊಡ್ತಾರ. ಈಗ ಸಂಸ್ಕಾರ ನಾವ್ ಹೇಳಿದ್ ಕೇಳೋದ ಇಲ್ಲ, ಅವ್ರ ದೊಡ್ಡವ್ರಾಗಿ ಬಿಟ್ಟಾರ. ಈಗ ಅವ್ರು ಹೇಳಿದ ನಾವು ಕೇಳೋ ಪರಿಸ್ಥಿತಿ ಬಂದೈತಿ ಈಗ. ಇನ್ನು ಮುಂದಾದ್ರೂ ಸಣ್ಣ ಮಕ್ಕಳು ಮಾಡೋರ್ಗೆ ಇದು ಹೇಳ್ಬೇಕು, ನಮ್ಮದು ಮುಗಿದೈತಿ. ನೀವು ಹೇಳೋದು ನಿಮ್ಮ ಮೊಮ್ಮಕ್ಕಳಿಗೆ ಹೇಳ್ಬೋದು, ನಾವ್ ಮೊಮ್ಮಕ್ಕಳು ನಮ್ ಜೊತೆ ಇದ್ರಂದ್ರ. ಈಗ ಹೇಳಿದ್ದ ಅಕ್ಕಾರ ಹೇಳಿದ್ದು ಕರೆಕ್ಟ್. ಈಗ ಅದ ನಾವು ಸ್ವಲ್ಪ ಇಲ್ಲ ಸ್ವಲ್ಪ ಮಾಡಿ ಇಟ್ಕೊಂಡ್ರ ಅವ್ರು ನಾಳೆ ನಮ್ ರೊಕ್ಕ ಐತೆ ಅನ್ನೋದಕ್ರ ನಮ್ ನೋಡ್ತಾರ ಅವ್ರು. ಇಲ್ಲ ಅಂದ್ರ ಇಲ್ಲ. ಈಗ ನಮಗ್ ಸಂಸ್ಕಾರ ಮಾಡಿಬಿಡ್ತಾರ ಅವ್ರಷ್ಟೇ. ಅಲ್ಲ, ನೀವು ಗಳಿಸಿರ್ತ ಅವ್ರು 1 ತಿಂಗಳು ಗಳಿಸಾಗತ್ತಾರ. ಈಗ ಆದ್ರೆ ಕೊಡೇನ ಅವ್ರು ಖರ್ಚು ಹಂಗ ಮಾಡತ್ತಾರ ಅವ್ರು. ಸಂಸ್ಕಾರ ಮುಖ್ಯ ಐತ್ರಿ ಸಣ್ಣ. ಈಗ ಸಂಸ್ಕಾರ ಐತಿ ಕರೆಕ್ಟ್. ಅವ್ರಿಗೆ ನಾವ್ ಈಗ ಸಂಸ್ಕಾರ ತಗೊಂಡಿವಿ. ನಾವು ಈಗ ಬಸವ ತತ್ವಕ್ಕೆ ಬಂದಿವಿ. ಅವ್ರು ಯಾವಾಗ ಬರ್ಬೇಕು? ರಾಮಾಯಣ ಮಹಾಭಾರತ ಓದ್ಬಿಟ್ಟವು. ಅವ್ರೆಲ್ಲ ನಮ್ ಮಾತು ಕೇಳ್ತಾರೋ? ಗಣೇಶ ಜೈ ಗಣೇಶ ಅನ್ಕೊಂತ ಹೋಗ್ತಾವ. ಹೇಳೋದೆಲ್ಲ ಯೋಗ್ಯನೇ ಐತಿ, ಎಲ್ಲ ಹೇಳಿಲ್ಲ ಕರೆಕ್ಟ್ ಮಾತಾಡ್ತಲ್ಲ ಮಾತಾಡ್ಬಿಡ್ಬಿಡ್ತಿ. ಅದ ಸೇವಿಂಗ್ಸ್ ಬೇಡ ಅಂತ ಏನೋ ಪ್ರಶ್ನೆ ಇಲ್ಲ. ಇವತ್ತಿನ ದಿನಮಾನ ತಕ್ಕಂತ ಸೇವಿಂಗ್ಸ್ ಬೇಕಾಕೈತಿ. ಎಷ್ಟು ಮಾಡ್ರಿ, ಎಷ್ಟು ಸಾಧ್ಯ ಮಾಡ್ಕೊಳ್ರಿ. ಅಂದ್ರೆ ಏನು ಮಾಡ್ತೇವೆ ನಾವು? ದುಡ್ಡಿದ್ದು ಕಾಯಕ ಮಾಡಿದ್ವು ನ್ಯಾಯ ನಿಷ್ಠವಾಗೂ ಸತ್ಯವಾಗಿ ತಗೊಂಡಿರ್ಬೇಕು. ಇನ್ನ ಎರಡನೇ ದಿನ ಹೇಳ್ಬೇಕಾಗಿತ್ತು ನಾವಂದ್ರ, ನಾವೇನು ಸತ್ಯ ಬರ್ತಾಗಲ್ಲ, ಹಿಂದಿನ ಬಿಡ್ರಿ ಮುಂದಿನ ಬಿಟ್ಬಿಡ್ನು. ನಾವು ಇವತ್ತ ನ್ಯಾಯವಾಗಿ ನಾವು ಬದುಕಾತಿದ್ದು, ಲಿಂಗದ ಸಾಕ್ಷಿಯಾಗಿ ನಾವು ಬದುಕಾತಿದ್ವಿ ಅಂದ್ರೆ ಯಾವುದಕ್ಕೂ ಹೆದರುವಂತ ಅವಶ್ಯಕತೆ ಇಲ್ಲ. ಯಾಕಂದ್ರೆ ವಚನ ಅವರು ಹೇಳ್ಯಾರ, ರೋಗ ರುಜಿನ 320 ರೋಗಗಳು ಹೇಳ್ಯಾರ. ಅಲ್ಲಿ ಹೇಳ್ಕೊಂಡ ಸುಖ ದುಃಖಗಳು ತಮ್ಮಿಂದ ತಾವೇ ಬರಲರಿಯವು. ಅವು ಲಿಂಗದ ಸದಿಚ್ಛೆಯಿಂದ ಬರುವಂಥವು. ಸುಖ ದುಃಖ ಕಷ್ಟ ನೋವು ನಲಿವು ಇವೆಲ್ಲ ಇವೆಲ್ಲ ಲಿಂಗದ ಸದಿಚ್ಛೆಯಿಂದ ಬರ್ತಾವ. ಅವನ್ನ ನಾವು ಹಾಕಿದ್ರೆ ನಾವು ಪರಿಹಾರ ಮಾಡೋದು ಅವನು ಮಾಡ್ತಾನ. ಆದ್ರೆ ಅಷ್ಟೊಂದು ಮನಸ್ಸು ಗಟ್ಟಿಯಾಗಿ ಇದ್ರ ಮಾತ್ರ ಸಾಧ್ಯತೆ ಇಲ್ಲ, ಮಾಡಕ್ಕಾಗುದಿಲ್ಲ. ಅದಕ್ಕೆ ನಾವು ಒಬ್ರು ಸಹಿತ ವಿಚಾರ ಮಾಡ್ಬೇಕೈತಿ, ನಮ್ಮ ಮನಸ್ಸಿಗೆ ಎಷ್ಟು ಗಟ್ಟಿ ಐತಿ, ನಾವು ಎಷ್ಟು ಲಿಂಗ ನಂಬಿದೆವು, ಅದ್ರ ಮ್ಯಾಗ ಡಿಪೆಂಡ್ ಇರ್ತದೆ. ನಾವು ಬೇಕಾದ ಉರಿ ಬರಲಿ ಸೀರೆ ಬರಲಿ, ಬೇಕಾದ್ ಬರಲ್ಲ, ಅದು ಪರಮಾತ್ಮ ನೀ ಮಾಡಿದ್ಮ ನೀನೇ ಮಾಡ ಅನ್ನುವಂಥ ಮನೋಭಾವ ನಮ್ಮಲ್ಲಿ ಅಷ್ಟು ಗಟ್ಟಿ ಬಂದಾಗ ಹೊಂಡ್ಬೇಕಲ್ಲ. ಅದು ಹೊಂದುದು ಬಹಳ ಕಠಿಣ ಐತಿ. ಈಗಿನ ಸಮಾಜದೊಳಗ ಈಗಿನ ಜೀವನದೊಳಗ 1% 2% ಸಿಗ್ಬೋದು, 10% ಸಿಗ್ಬೋದು. ಭಾಳ 90% ಮತ್ತು ನಾವೇನ್ ಮಾಡ್ತೈತಿ, ಹೊರಗೆ ದೈಹಿಕವಾಗಿದ್ದಂತ ಸುಖ ದುಃಖಗಳನ್ನು ನೋಡ್ತೈತಿ. ಅದಕ್ಕೆ ಕಷ್ಟಕ್ಕೆ ರೊಕ್ಕಬೇಕು, ಇದಕ್ಕೆ ರೊಕ್ಕಬೇಕು, ಆಮೇಲೆ ನಮ್ಗೆ ಹೆಲ್ತ್ ಇನ್ಶೂರೆನ್ಸ್ ಮಾಡಿಸ್ಬೇಕು, ಹಂಗೆ ಮಾಡ್ಬೇಕು, ಹಿಂಗೆ ಮಾಡಿ ಎಲ್ಲ ಏನ್ ಮಾಡಕ್ ಬರೋದಿಲ್ಲ. ಏನ್ ಸಾಧ್ಯ ಮಾಡ್ಕೊಂಡು ಇವತ್ತಿನ ಜೀವನ ನಡಿಬೇಕಂದ್ರೆ ಅದು ಬೇಕಾಗೈತಿ. ತಾವೆಲ್ಲ ಹೇಳಿದಂಗ ಹಂಗಾರ ಮಾಡ್ರಿ, ಎಷ್ಟು ಸಾಧ್ಯ ಮಾಡ್ಕೊಳ್ರಿ. ಆದ್ರೆ ನ್ಯಾಯವಾಗಿ ಇದ್ದಂಥದ್ದು, ಅನ್ಯವಾಗಿ ಬಂದಿದ್ದು ಬೇಡ. ನ್ಯಾಯವಾಗಿ ನಮ್ಮ ದೇವ್ರ ಏನ್ ಮಾಡೋಣ, ಅದ್ರಾಗ ನಾವು ಸಮಾಜಕ್ಕೆ ಸಾಧ್ಯ ಹೆಲ್ಪ್ ಮಾಡೋಣ ಅನ್ನುವಂಥ ಜ್ಞಾನ ಇದ್ರೆ ಸಾಕಂತ ನನ್ನ ಅಭಿಪ್ರಾಯ. ಮಹೇಶ್ವರಿ ಮುತ್ನಾಳ್ ಅವರು ಮಾತಾಡಿ, ಯಾರೋ ಹ್ಯಾಂಡ್ ರೈಸ್ ಮಾಡ್ಯಾರ. ಮಹೇಶ್ವರಿ ಮುತ್ನಾಳ್ ಹ್ಯಾಂಡ್ ರೈಸ್ ಮಾಡಿರಿ, ಮಾತಾಡಿ. ಟೈಮ್ ಆಗ್ತಾ ಬಂತು. ಎಲ್ಲರಿಗೂ ನನ್ನ ಶರಣಾರ್ಥಿಗಳು. ಸರ್, ನನ್ನ ಅನಿಸಿಕೆ ಅಂದ್ರೆ ನಾವು ಕಾಯಕದಿಂದ ಸತ್ಯ ಶುದ್ಧವಾದ ಕಾಯಕವೇಕಲಾಸ ಅಂತ ಏನ್ ದುಡಿತೀವಲ್ಲ, ಆ ದುಡ್ದು ಸಂಗ್ರಹ ಮಾಡ್ಬೇಕು. ಇಲ್ಲ ಅನ್ನಂಗಿಲ್ಲ ಈಗಿನ ಕಾಲಕ್ಕೆಲ್ಲ. ಯಾಕಂದ್ರೆ ಅಸಮಾನತೆ ಐತಿ ದೇಶದೊಳಗ. ಅಸಮಾನತೆ ಇದ್ದಾಗ ನಾವ ಬಲಿಷ್ಠ ಮಾಡ್ಕೋಬೇಕಾಗ್ತದೆ. ಹಂಗಾಗಿ ನಾವು ದುಡ್ಡಿನ ಸಂಗ್ರಹ ಇರ್ಬೇಕ. ಆದ್ರ ಅದನ್ನ ಒಳ್ಳೇದಕ್ಕಾಗಿ ಮಾತ್ರ ಮಾಡ್ಬೇಕ. ನಮ್ಮ ಮಕ್ಕಳಿಗೆ ಆತು, ಅವ್ರಿಗೆ ಶಿಕ್ಷಣ ಕೊಡ್ಬೇಕು, ಸಂಸ್ಕಾರ ಕೊಡ್ಬೇಕು. ಆಮೇಲೆ ಅತಿಯಾದ ಸಂಗ್ರಹ ಇದು ಅಂತಾರ. ಏನ್ ನಾವ್ ಮಾಡಿರ್ತೇವಲ್ಲ ಅದನ್ನ ಸಮಾಜ ಸೇವೆಗಾಗಿ ಉಪಯೋಗಿಸಿದ್ರ ಅದನ್ನು ನಮ್ದು ಮಾಡಿದ ಕಾಯಕದೊಳಗೆ ಇನ್ನೂ ಒಂದ್ ಸ್ವಲ್ಪ
ಶುದ್ಧ ಆಗ್ತೈತಿ. ಆಮೇಲೆ ಅದು ಸಂಗ್ರಹನು ಶುದ್ಧ ಆಗ್ತೈತಿ. ನಮ್ಗೆ ಇನ್ನೂ ಒಳ್ಳೇದಾಗ್ಕೊಂತ ಹೋಗ್ತೈತಿ. ನಮ್ ಕುಟುಂಬಗಳಿಗೆ ನಾವು ನಮ್ಮ ಮಕ್ಕಳಿಗೆ ನಾವು ಆಶೀರ್ವಾದ ಮಾಡ್ದಂಗ ಆಗತ್ತೆ ಸರ್. ನನ್ನ ಅನಿಸಿಕೆ ಇದು. ಆಮೇಲೆ ಸರ್ವಜ್ಞ ಏನ್ ಹೇಳ್ತಾನಂದ್ರ, ಕೊಟ್ಟದ್ದು ತನಗೆ ಬಚ್ಚಿಟ್ಟದ್ದು ಪರರಿಗೆ, ಕೊಟ್ಟಿತ್ತು ಕೆಟ್ಟಿದ್ದನ ಬೇಡ ಮುಂದೆ ನಿನಗೆ ಕೊಟ್ಟಿದ್ದ ಬುದ್ಧಿ ಸರ್ವಜ್ಞ ಅಂತ ಹೇಳ್ಯಾರಿ. ನಾವು ಅತಿಯಾಗಿ ಸಂಗ್ರಹ ಮಾಡಿದವರು ಈಗ ನೋಡ್ರಿ, ಮೊನ್ನೆ ನಾನ್ ನೋಡಿದೆ, ಎಸ್ ಅಯ್ಯಂಗಾರ್ ಅನ್ನೋರು ಸಿಕ್ಕಾಪಟ್ಟಿ ಗಳಿಸ್ಯಾರ. AI ಅನ್ನೋರು, AI ಕಂಡು ಹಿಡ್ದಾರಲ್ಲ, ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸಿ, ಅವ್ರು ಕಂಡು ಹಿಡ್ದವ್ರು ಸಿಕ್ಕಾಪಟ್ಟಿ ಆಸ್ತಿ ಐತಿ. ಏನ್ ಮಾಡ್ಬೇಕನ್ನೋ ತಿಳಿವಲ್ಲ ಅವ್ರಿಗೆ, ಆ ಪರಿ ಗಳಿಸಿಟ್ಟಾರ. ಆದ್ರ ಅಷ್ಟು ಗಳಿಸಿನೂ ಇದಿಲ್ಲ. ನಾವು ಸಂಸ್ಕಾರ, ನಮಗ ದಾನ ಎಲ್ಲ ಸಂಸ್ಕಾರಕ್ಕೂ ನಾವು ನಮ್ಮ ಅನುಭವಕ್ಕೂ ನಾವು ಸ್ವಲ್ಪ ಟೈಮ್ ಕೊಟ್ಟು, ಕಾಯಕಕ್ಕೂ ನಾವು ಟೈಮ್ ಕೊಟ್ಟು, ನಮ್ಮ ಜೀವನವನ್ನ ಒಂದ್ ಇದ್ರಾಗ ಹೋಗ್ಬೇಕು. ಶರಣ ಆಗುದಂದ್ರೆ ಬಾಳ ಕಠಿಣ. ಅಟ್ಲೀಸ್ಟ್ ನಾವು ಭಕ್ತರಾಗಿ ನಾವು ಮುನ್ನಡೆಯರ ಮಾಡ್ಬೇಕು. ಕೋಟಿಗೊಬ್ಬ ಶರಣ, ಲಕ್ಷಕ್ಕೊಬ್ಬ ಭಕ್ತ, ಲಕ್ಷಕ್ಕೆ ಒಬ್ಬರಾಗಿ ನಾವು ಜೀವನ ಮಾಡ್ಬೇಕನ್ನೋದು ನನ್ನ ಅನಿಸಿಕೆ. ಎಲ್ಲರಿಗೂ ನನ್ನ ಶರಣ. ಧನ್ಯವಾದಗಳು ತಿಗಡಿ ಶರಣರು ಜಾಯ್ನ್ ಮಾತುರಿ. ಆಗಿದ್ದಾರೆ. ತಿಗಡಿ ಶರಣರು ಜಾಯ್ನ್ ಆಗಿದ್ದಾರೆ. ತೆಗಡಿ ಸರ್, ಇವತ್ತಿನ ವಚನದ ಬಗ್ಗೆ ಒಂದ್ ಸ್ವಲ್ಪ, ಅಕ್ಕಮ್ಮನ ವಚನದ ಬಗ್ಗೆ ಒಂದ್ ಸ್ವಲ್ಪ ಬೆಳಕು ಚೆಲ್ಲಬೇಕು. ಎಲ್ಲರಿಗೂ ಶರಣಾರ್ಥಿ. ಪ್ರಶ್ನೆ ಬಂದಿರೋದು ಸಂಗ್ರಹ ಇವತ್ತಿನ ಕಾಲದಲ್ಲಿ ಬೇಕೋ ಬೇಡವೋ ಅನ್ನೋದ್ರ ಬಗ್ಗೆ ಚರ್ಚೆ ಆಗಿದೆ. ಶರಣರು ಹೇಳಿದ್ದು ಸಂಗ್ರಹ ಪ್ರವೃತ್ತಿ, ಅವ್ರು ಹೇಳಿದ್ರು ಸಂಗ್ರಹ ಬೇಕು ಅಂತ ಇವತ್ತಿನ ಅವಶ್ಯಕತೆಗಳಿಗೆ ತಕ್ಕ ಹಾಗೆ ನಾವು ಹೇಳ್ತಾ ಇದ್ದೇವೆ. ಇದಕ್ಕೊಂದು ಮಧ್ಯಮ ಮಾರ್ಗವನ್ನು ಕೆಲವರು ತಮ್ಮ ಅಭಿಪ್ರಾಯವನ್ನು ವ್ಯಕ್ತಪಡಿಸಿದ್ದಾರೆ. ಇಲ್ಲಿ ಸಂಗ್ರಹ ಅಂತಂದ್ರೆ ಝೀರೋ ಬ್ಯಾಲೆನ್ಸ್ ಅಂತನೂ ಅರ್ಥ ಅಲ್ಲ. ಹಂಗಾದ್ರೆ ಬದುಕೋದೇನು? ಶರಣರು ಹೇಳಿದ್ದು ಇಂದಿಂಗೆ ನಾಳಿಂಗೆ ಎಂದೇನಾದರೆ ನಿಮ್ಮ ಆಣೆ ನಿಮ್ಮ ಪ್ರಮಥರ. ನನಗೆ ಮುಂದಿನ ತಲೆಮಾರುಗಳಿಗೂ ಬೇಕು ಅಂತ ಸಂಗ್ರಹ ಮಾಡ್ತಾರೆ, ಅದು ಬೇಡ. ಮಗನಿಗಾಗಿ ಸಂಗ್ರಹ ಮಾಡೋದು, ನನ್ನ ಮಕ್ಕಳು ಆರಾಮಿರ್ಬೇಕು ಅಂತ ಅವ್ರಿಗೆ ಸಂಗ್ರಹ ಮಾಡಿ ಇವಿದಾವಲ್ಲ ಈ ದುರಾಲೋಚನೆಗಳು, ಇವನ್ನ ಬಿಡಬೇಕು. ಶರಣರು ಯಾರು ಕೂಡ ನೀವು ಇವತ್ತು ದುಡಿದದ್ದನ್ನು ಇವತ್ತು ಎಲ್ಲ ಮುಗಿಸಿ ನಾಳೆ ಅಂತ ಅನ್ನೋ ಆ ಮಾತು ಅಕ್ಷರಶಃ ಹಾಗಲ್ಲ. ನಾಳೆ ಎದ್ದ ತಕ್ಷಣ ಒಬ್ಬ ಶರಣ ನಿಮ್ಮ ಮನೆಗೆ ಪ್ರಸಾದಕ್ಕೆ ಬಂದ್ರೆ ಗತಿ ಏನು ಇರ್ತದ? ಸಂಗ್ರಹ ಇರ್ತದ, ನಿಮ್ಮ ಉಪಯೋಗಕ್ಕೆ, ನಿಮ್ಮ ಉಪಜೀವನಕ್ಕೆ ಅನುಕೂಲವಾಗುವಷ್ಟು, ಅಗತ್ಯವಾಗುವಷ್ಟು ಇರಬೇಕು. ಅದನ್ನು ಮೀರಬಾರದು. ಮತ್ತು ಅದು ನಿಮ್ಮನ್ನ ಅಡ್ಡದಾರಿಗೆ ಹಿಡಿಸುವ, ಪ್ರಲೋಭನೆಗೆ ಒಡ್ಡುವ ಹಾಗೆ ಸಂಗ್ರಹ ಇರಬಾರದು. ಈ ಒಂದು ಮಧ್ಯಮ ಮಾರ್ಗವನ್ನು ನಾವು ಕಂಡುಕೊಳ್ಬೇಕಷ್ಟೇ. ಪೂರ್ತಿ ಇಲ್ಲ ಅಂತಂದ್ರೆ ಕಷ್ಟ ಆಗ್ತದೆ. ಹೌದು, ನಮ್ಮ ತೋಟದ ಸರ್ ಹೇಳಿದ್ದೇನು ಅಂದ್ರೆ ಮಕ್ಕಳನ್ನೇ ಆಸ್ತಿಯನ್ನಾಗಿ ಮಾಡುವಂತ, ಅದು ಸತ್ಯ. ಅದಕ್ಕಿನ್ನ ಇನ್ನೊಬ್ಬರು ಶರಣರು ಹೇಳಿದ್ದು ಇವತ್ತು ನಮ್ಮ ಮಾತನ್ನು ಮಕ್ಕಳು ಕೇಳೋದಿಲ್ಲ, ಅದು ಕೂಡ ಸತ್ಯ. ಈ ಎರಡಕ್ಕೂ ಕಾರಣೀಭೂತರು ಯಾರು? ನಮ್ಮ ಮಾತು ಕೇಳದೇ ಇರುವಂತ ಒಂದು ಸಮಸ್ಯೆ ಇದೆ, ಹಾಗೂ ನಾವು ನಮ್ಮ ಮಕ್ಕಳನ್ನು ಸ್ವತಂತ್ರರನ್ನಾಗಿ ಮಾಡುವಂಥದ್ದು ಒಂದು. ಇವೆರಡಕ್ಕೂ ಪಾಲಕರೇ. ನಾವು ಎಲ್ಲೋ ಬೆಳೆಸೋದು ತಪ್ಪಿದ್ದಕ್ಕೆ ಇವತ್ತು ನಮ್ಮ ಮಕ್ಕಳು ನಮ್ಮ ಮಾತು ಕೇಳೋದು. ಯಾಕೆ ಆಗಲಿಲ್ಲ ಅಂದ್ರೆ ಅವಾಗ ನಮಗೆ ಇಂಥ ಜ್ಞಾನ ಸಿಗಲಿಲ್ಲ, ಇತ್ಯಾದಿ ಇತ್ಯಾದಿ. ಆದರೆ ಈಗ ಮೊಮ್ಮಕ್ಕಳು ಅನ್ನೋ ಪ್ರಶ್ನೆಕ್ಕಿಂತ ನಮ್ಮ ಮಗನ ಮಕ್ಕಳು, ನಮ್ಮ ಮಗನಿಗೆ ಅಂಥದ್ದಿತ್ತು, ಸಾಧ್ಯ ಯಾಕಾಗೋದಿಲ್ಲ? ಆಗ್ತದೆ. ನಾವು ನೆಗೆಟಿವ್ ಅಪ್ರೋಚ್ಗಳನ್ನು ಮಾಡ್ತಾ ಹೋದ್ರೆ ಏನೂ ಆಗೋದೇ ಇಲ್ಲ, ಏನೇನೂ ಆಗೋದಿಲ್ಲ.
ನೆಗೆಟಿವ್ದಲ್ಲಿ ಒಂದು ಪಾಸಿಟಿವ್ ಹುಡುಕ್ಬೇಕು. ಹೇಳ್ತಾರೆ ಸೂರ್ಯ ಹೋದ, ಚಂದ್ರ ಹೋದ ಅಂತ ಅಳುತ್ತು ಕುಳಿತರೆ ಹೇಗೆ ನಕ್ಷತ್ರದ ಬೆಳಕನ್ನು ನೀನು ಕಳ್ಕೊಳ್ಬೇಕಾದೀತು, ಅನುಭವಿಸುವಂತ. ಹಾಗೆ ನಿರಾಶರಾಗುವ ಅವಶ್ಯಕತೆ ಇದೆ. ಖಂಡಿತವಾಗಿ ಕೂಡ ಶರಣರು ಹೇಳಿದ್ದು ಅತಿ ಸಂಗ್ರಹ. ಅವ್ರು ಅದಕ್ಕೆ ಯಾಕೆ ಹೇಳ್ತಾರೆ, ಅವ್ರು ಒಮ್ಮೆಲೆ ಕಡ್ಡಿ ಮುರಿದಂಗೆ ಯಾಕೆ ಹೇಳ್ತಾರೆ, ಈ ಉದ್ದೇಶಕ್ಕೆ ಹೇಳ್ತಾರೆ. ನಿಮ್ಮ ಸಂಗ್ರಹ ಇನ್ನೊಬ್ಬರ ಬಾಳಿಗೆ ಹೊಡೆತ ಕೊಡಬಾರದು. ಮತ್ತು ಒಂದು ಮಾತು, ನಾವು ಲಕ್ಕಮ್ಮ ಹೇಳುವ ಹಾಗೆ ಸತ್ಯ ಶುದ್ಧ ಪ್ರಾಮಾಣಿಕ ಕಾಯಕದಲ್ಲಿ ತೊಡಗಿದರೆ ಈ ಕೋಟಿ ಕೋಟಿಗಳ ಒಡೆಯರಾಗಲಿಕ್ಕೆ ಸಾಧ್ಯವಿಲ್ಲ. ಅದು ನಾವು ಜನರು ತಲೆ ಹೊಡೆದ ಬರಬೇಕು. ನೀವು ಯಾವುದೇ ವೃತ್ತಿ ತಗೊಂಡ್ರೆ ನಾನು ಅದನ್ನು ಹೇಳ್ತೇನೆ, ವಿಶ್ಲೇಷಣೆ ಮಾಡಿ ಹೇಳ್ತೇನೆ. ಅದರ ಸಾಮಾಜಿಕ ಸ್ತರ, ಅದರ ವಿಷವರ್ತುಲ ಎಲ್ಲಿ ಅಡಗಿರ್ತದೆ ಅನ್ನೋದನ್ನ ನಾವಿರ್ಲಿಕ್ಕಿಲ್ಲ. ಆದರೆ ಅದರಲ್ಲಿ ಬಂಧಿಯಾಗಿರ್ತೇವೆ ಇವತ್ತಿನ ಸಾಮಾಜಿಕ ವ್ಯವಸ್ಥೆ ಒಳಗೆ. ಹೀಗಾಗಿ ಇವತ್ತು ಹೇಳ್ತೀನಿ, ಬಹಳ ಸರಳ ಉದಾಹರಣೆ. ನಾನು 5 ರೂಪಾಯಿ ತಗೊಂಡು ನಿಮಗೆ ಉಚಿತವಾಗಿ ಒಂದು ಸೇವಾ ಮಾಡ್ತೀನಿ, ವೈದ್ಯಕೀಯ ಸೌಲಭ್ಯ ಕೊಡ್ತೀನಿ ಅಂತಂದ್ರೆ ಅವ ಎಂಥ ದೊಡ್ಡ ಡಾಕ್ಟರ್ ಇದ್ರೂ ಕೂಡ ಅವನ ಹತ್ರ ಯಾರು ಬರಲ್ಲ. ಅವನ 500 ರೂಪಾಯಿ ನಂದು ಫೀಸ್ ಇದೆ ಅಂತ ಅಂದ್ರೆ ಅಲ್ಲಿ ಕ್ಯೂ ಹಚ್ತಾನೆ. ಈ ಹುಚ್ಚುತನ ಬೆಳೆಸಿದವ್ರು ಯಾರು? ಇದಕ್ಕೆ ಹೇಳೋದು ಸಂಸ್ಕೃತಿ ಅನ್ನೋದು. ಅದಕ್ಕೆ ಎಲ್ಲಾ ವೃತ್ತಿಗಳು ತಲೆ ಹೊಡಿತಕ್ಕಂಥ ವೃತ್ತಿಗಳಾಗಿದ್ದಾವೆ. ಉದ್ಯಮ ಆಗಿದೆ, ವೃತ್ತಿಗಳು ಉದ್ಯಮ ಆಗಿದ್ದಾವೆ. ಉದ್ಯಮ ಅಂದ್ರೆ ಲಾಭ. ಪ್ರಾಮಾಣಿಕ ವೃತ್ತಿ ಅಂದ್ರೆ ಲಾಭ ನಷ್ಟಗಳ ಪರಿವೇ ಇಲ್ಲದೆ ಸರ್ವಿಸ್ ಕೊಡೋದು, ಸೇವಾ ಮಾಡೋದು. ಇದು ಅರ್ಥ ಆಗುವವರೆಗೂ ಕೂಡ ನಾವು ನೆಪಗಳನ್ನು ಹಾಕ್ತಾ ಅವ್ರ ಮೇಲೆ ಹಾಕ್ತಾ ಹೋಗ್ಬೇಕಾಗ್ತದೆ. ಅದಕ್ಕಾಗಿ ಎಲ್ಲವೂ ಸತ್ಯ. ಇವತ್ತಿನ ಕಾಲದಲ್ಲಿ ತಾವು ಚರ್ಚೆ ಮಾಡಿದ್ದು ಸಂಪೂರ್ಣ ಸತ್ಯ ಇದೆ. ಬಹಳಷ್ಟು ವಿರೋಧಾಭಾಸಗಳು ತುಂಬಿ ತುಳುಕ್ತಾರೆ. ಹಾಗಂತ ತಿಳ್ಕೊಂಡು ನಮ್ಮ ಮಕ್ಕಳ ಜನ್ರೇಷನ್ ಹಾಳಾಗಿದೆ, ಓಕೆ, ಮೊಮ್ಮಕ್ಕಳ ಜನ್ರೇಷನ್ ನಮ್ಗೆ ಗೊತ್ತಿದೆ ಇಲ್ಲ, ಯಾಕೆ ತಿದ್ದಬಾರ್ದು? ಇದೇ ಒಂದು ಅವಕಾಶ. ಆ ಒಂದು ಜನ್ರೇಷನ್ಗೆ ನೀವೇನಾದರೂ ಕೈ ಹಾಕಿದ್ರೆ, ಇಟ್ಟರೆ ಅದ್ಭುತವಾದ ಪರಿವರ್ತನೆ ಸಾಧ್ಯ ಆಗ್ತಾ ಇದೆ. ಅದಕ್ಕಾಗಿ ಬಹಳಷ್ಟು ಕಥೆಗಳನ್ನು ಕೇಳಬೇಕು. ತಾವೆಲ್ಲ ಕೇಳಿರ್ಬೇಕು. ಮೊಹಮ್ಮದ್ ರಫಿ ಎನ್ನುವ ಮಹಾನ್ ಗಾಯಕ, ಅವನಿಗೆ ಬಹಳಷ್ಟು, ಎಷ್ಟು ಅಂತಂದ್ರೆ ಲೋಡ್ ಗಟ್ಲೆ ಶಾಲು ಸನ್ಮಾನಗಳು ಬರ್ತಿದ್ವು. ಆತ ಪ್ರತಿ ದಿವಸ ಬೆಳಗ್ಗೆ ಒಂದು ಮುಡುಕು ಸ್ಕೂಟರ್ ತಗೊಂಡು, ನಾವು ಹೇಳಿರ್ಬೇಕು ಇದನ್ನ, ತಗೊಂಡು ಹಿಂದೆ ಕೂತ್ಕೊಂಡು ಒಬ್ಬರನ್ನ ಕರ್ಕೊಂಡು ಮುಂಬೈ ಆ ಚಾಪಾಟಿ ಬೀದಿಗಳಲ್ಲಿ ಮಲಗಿರ್ತಕ್ಕಂಥವರಿಗೆ ಬೆಳಗಿನ ಸಮಯದಲ್ಲಿ 3-4 ಗಂಟೆಗೆ ಎಲ್ಲ ಶಾಲೆಗಳನ್ನು ಅವರಿಗೆ ಹೊಚ್ಚಿ ಹೋಗ್ತಿದ್ದ. ಸಾಯೋವರೆಗೂ ಇದನ್ನ ಯಾರಿಗೂ ಹೇಳಿದ್ದಿಲ್ಲ. ಅವನು ತೀರ್ಕೊಂಡ್ಮೇಲೆ ಅವನ ಸ್ನೇಹಿತ ಇದನ್ನ ಹೇಳಿದ. ಅವನ ಕೊನೆಗೆ ಅವನ ಮನೆಯೊಳಗೆ ಒಂದು ಶಾಲು ಇರಲಿಲ್ಲ. ಅಂದ್ರೆ ಎಡಗೈ ಕೊಟ್ಟದ್ದು ಬಲಗೈ ಗೊತ್ತಿಲ್ಲ. ಏನು ಬಂದಿದ್ದೀವಿ ಎಲ್ಲವನ್ನೂ ವಿನಿಯೋಗಿಸಿ ಕೊನೆಗೆ ಖಾಲಿ ಆಗಿ ಹೋದ ಅಂತ ಹೇಳಿ. ಇದು ಹೇಗೆ ಸಾಧ್ಯ ಆಯಿತು? ಅದಕ್ಕೆ ಆಗ್ತದೆ, ಖಂಡಿತ ಆಗ್ತದೆ. ಅದಕ್ಕೆ ನಾವು ಹಂಗೆ ಬೆಳೆಸ್ಬೇಕು ಮಕ್ಕಳನ್ನ. ಹಂಗೆ ಬೆಳೆಸ್ಬೇಕಾದ್ರೆ ನಾವು ರೋಲ್ ಮಾಡಲ್ ಆಗ್ಬೇಕು. ಮೊದಲು ಇದರಲ್ಲಿ ಸೇರ್ಬೇಡ, ಕುಡಿಬೇಡ ಅಂತ ನಾನು ಕುಡಿಬಾರ್ದು, ನಾನು ಸೇರ್ಬಾರ್ದು. ಇದು ಶರಣರು ಹೇಳಿದ್ದು. ನಡೆದು ನುಡಿದ ಶರಣರು, ನುಡಿದು ನಡೆದವರಲ್ಲ. ನಡೆದು ಹೌದು ಅಂದ್ಮೇಲೆ ಅದನ್ನು ನುಡಿದ. ಅದಕ್ಕಾಗಿ ಅವರು ಮಾಡಿ ಇಟ್ಟ ಸಿದ್ಧಾಂತ ಅದು ವಿಫಲ ಆಗಿಲ್ಲ. ವಿಫಲ ಮಾಡಿದವರು ನಾವು. ಯಾಕಂದ್ರೆ ಐಹಿಕ ಭೋಗ ಭಾಗ್ಯಗಳಿಗಾಗಿ ಈ ಥರ ಎಲ್ಲ ಮಾಡ್ತೀವಿ.
ಅದಕ್ಕೆ ಸಂಸ್ಕಾರವನ್ನು ಮಕ್ಕಳಿಗೆ ಕೊಡಬೇಕು. ಆ ಸಂಸ್ಕಾರ ಕೊಡಬೇಕಾದ್ರೆ ನಾವು ಸಂಸ್ಕಾರವಂತರಾಗಬೇಕು. ನಿನ್ನ ದುಡಿಬೇಡ, ನೀನು ಹಂಗೆಲ್ಲ ಬ್ಯಾಂಕ್ ಹಿಂಗೆ ಇಡ್ಬೇಡ, ಹಂಗೆ ಇಡ್ಬೇಡ, ಬ್ಯಾಂಕ್ ಬ್ಯಾಲೆನ್ಸ್ ಇಡ್ಬೇಡ. ಅವ ಒಂದೇ ಪ್ರಶ್ನೆ ಕೇಳ್ತಾನೆ, ಅಪ್ಪ ನೀ ಇಟ್ಟಿಲ್ಲೇನು ಅಂತ ಕೇಳಿದ್ರೆ ಉತ್ತರ ಎಲ್ಲಿದೆ ನಮಗೆ? ಬೇಕು, ಎಷ್ಟು ಬೇಕೋ ಅಷ್ಟು ಬೇಕು, ಮಿಕ್ಕದ್ದನ್ನು ಇಲ್ಲದವರಿಗೆ ಅದು ದಾಸೋಹವಾಗಬೇಕು. ಅಂದರೆ ಒಂದು ಕೆರೆ ನೀರು ಕೋಡಿವರೆಗೆ ಹೇಗೆ ತುಂಬಿಕೊಂಡಿರ್ತದೆ, ಕೋಡಿವರೆಗೆ ತುಂಬಿಕೊಂಡು ಕೋಡಿ ಬಿದ್ದು ಮತ್ತೆ ತನ್ನ ಮಟ್ಟ ಕಾಯ್ಕೊಳ್ತದೆ. ಹಂಗೆ ನಮಗೂ ಒಂದು ಸಂಗ್ರಹ ಅನ್ನೋದಾಗ್ತಂಥದ್ದು ಒಂದು ಲಿಮಿಟೇಷನ್ ಆಗ್ತದೆ. ಮಧ್ಯಮ ಮಾರ್ಗ ಅಂತ ನಾನು ಹೇಳೋದು. ಶರಣರು ಹಿಂಗೇನು ಹೇಳಿಲ್ಲ, ಖಂಡಿತ ತಪ್ಪು ಭಾವಿಸ್ಬಾರ್ದು. ಶರಣ ಹೀಗೆ ಹೇಳಿಲ್ಲ. ಆದರೆ ಇವತ್ತಿನ ಕಾಲಮಾನದಲ್ಲಿ ನಾವು ಒಂದು ಮಿತಿಯನ್ನು ಹಾಕೊಳ್ಳೋಣ, ಒಂದು ಮಿತಿಯನ್ನು ಹಾಕೋಣ. ಇಷ್ಟು ಸಂಗ್ರಹ ಸಾಕು, ಅದ್ರ ಮೇಲೆ ಮಿಕ್ಕಿದ್ದು ಸಮಾಜಕ್ಕೆ ಕೊಟ್ಟು ಬಿಡೋದು. ಒಂದು ಮನೆ ಸಾಕು, 4 ಮನೆ ಅದಕ್ಕೆ ಬೇಕು. ನಿಮಗೆ ಎಷ್ಟು ಜಮೀನು, ಇಷ್ಟು 10 ಎಕರೆ ಅದಕ್ಕೆ ಬೇಕು. ಒಬ್ಬೊಬ್ಬ ಮನೆಯಲ್ಲಿ 4 ವಾಹನಗಳು ಅವಶ್ಯವೇ. ಇದನ್ನೊಂದು ಸ್ವಲ್ಪ ಚಿಂತನೆ ಮಾಡಿ. ಶರಣ ತತ್ವನೂ ಪಕ್ಕದಲ್ಲಿ ಇವತ್ತಿನ ವರ್ತಮಾನದ ಪರಿಸ್ಥಿತಿನೂ ಕೂಡ ಇಟ್ಕೊಂಡ್ರೂ ಕೂಡ ಈ ಮಧ್ಯಮ ಮಾರ್ಗವನ್ನು ಹುಡುಕಲಿಕ್ಕೆ ಖಂಡಿತ ಬರ್ತದೆ. ಮೂಲಭೂತ ಅವಶ್ಯಕತೆಗಳಿಗೆ ತಕ್ಕ ಹಾಗೆ ಸಂಗ್ರಹ ಇರಲಿ, ಅದನ್ನು ಮೀರಿದ್ದನ್ನು ನೀಡುವಂತಹ ವ್ಯವಸ್ಥೆಯಲ್ಲಿ ಪ್ರಸಂಗ ಬಂದರೆ, ಒಂದು ವೇಳೆ ನಿಮಗಂತ ಒಂದು ಸ್ಥಿತಿ ಬಂದರೆ, ಸಂದರ್ಭ ಒದಗಿದರೆ, ನಿಮ್ಮ ಹತ್ರ ಇದ್ದದ್ದನ್ನು ಕೂಡ ಇಲ್ಲದವರಿಗೆ ನಾನು ಹೇಳಿದ್ನಲ್ಲ, ಇವತ್ತು ಇಷ್ಟು ಬೇಕು, ನಾನು ನಾಳೆಗೆ ಬೇಕು, ಅದನ್ನು ಕೂಡ ಅವನಿಗೆ ಕೊಡುವಂಥ ಯೋಗ ಬಂದರೆ ಕೊಡಬಹುದು. ಅದು ಶರಣ ಅದನ್ನು ಕೊಟ್ಟು ಬಿಡೋದು. ಅದಕ್ಕಾಗಿ ಇದು ಬಹಳ ಸೂಕ್ಷ್ಮ ಮಾರ್ಗ. ಮಹಾಭಾರತದೊಳಗೆ ಯಾಕೆ ನಮ್ಮಣ್ಣ ಧರ್ಮರಾಯ ಇಷ್ಟೆಲ್ಲ ದಾನ ಮಾಡ್ತಾನೆ, ಇಷ್ಟೆಲ್ಲ ಅವನು ಕೈ ಬಿಚ್ಚಿ ಕೊಡ್ತಾನೆ, ಅವನಿಗೆ ದಾನವೀರ ಅನ್ನೋದಿಲ್ಲ, ಕರ್ಣಗೆ ಯಾಕಂತಾರೆ ಅಂತ ಅರ್ಜುನ ಕೃಷ್ಣನ ಕೇಳ್ತಾನೆ. ಅವ ಕೃಷ್ಣ ಮತ್ತೆ ಹೇಳ್ತಾನೆ, ಬಾಯಿ ತೋರಿಸ್ತೀನಿ ಅಂತೇಳಿ ಅವತ್ತು ರಾತ್ರಿ ಮಳೆ ಹತ್ತಿರ್ತದ, ಹೋಗಿ ವೇಷ ಬದಲಿಸಿಕೊಂಡು ಧರ್ಮರಾಯನ ಹತ್ರ ಹೋಗಿ ಕೇಳ್ತಾನೆ, ಯಜ್ಞ ಮಾಡಬೇಕಾಗಿದೆ, ನಮಗೆ ಕಟ್ಟಿಗೆ ಬೇಕು, ಕಟ್ಟಿಗೆ ಕೊಡ್ರಿ ಅಂತ. ಅವಾಗ ಅರಮನೆಯೊಳಗೆ ಕಟ್ಟಿಗೆ ಆಗಿರ್ತಾವೆ. ಅವಾಗ ಅವನ ಕೈ ಚೆಲ್ಲಿ ಎಲ್ಲ ಆಳು ಕಾಳು ಎಲ್ಲ ಕೇಳ್ತಾನೆ. ಇಲ್ಲ ಸ್ವಾಮಿ, ಇಲ್ಲ ಕಟ್ಟಿಗೆ ಇಲ್ಲ, ಎಲ್ಲ ಹಸಿ ಕಟ್ಟಿಗೆ, ನನಗೊಂದಿನ ಅವಕಾಶ ಕೊಟ್ಟರೆ ನಾಳೆ ಕೊಡ್ತೀನಿ ಅಂತ ಧರ್ಮರಾಯ. ಆಯ್ತು ಸ್ವಾಮಿ, ನಾಳೆ ಬರ್ತೀವಿ ಅನ್ಸಿದ್ರು. ಕರ್ಣನ ಹತ್ರ ಬರ್ತಾನೆ. ಕರ್ಣನಲ್ಲಿ ಇದೇ ವಿನಂತಿ ಮಾಡ್ತಾನೆ. ಅವನಲ್ಲಿ ಅದೇ ಪರಿಸ್ಥಿತಿ ಇರ್ತದೆ, ಏನೂ ಇರೋದಿಲ್ಲ. ಕರ್ಣ ಯೋಚನೆ ಮಾಡೋದಿಲ್ಲ, ಏನು ಹೇಳ್ತಾನೆ ಅಂತ ಸೇವಕರನ್ನ ಕರೆದು ಹಿಂದಿನ ಮನೆ ಇದೆಯಲ್ಲ, ಹಿಂಭಾಗದ ಮನೆಯನ್ನು ಕೆಡವ್ರಿ, ಅಲ್ಲಿ ಜಂತಿ ತೊಲೆ ಅವೆಲ್ಲನೂ ತಂದು ಇವ್ರಿಗೆ ಕೊಡ್ರಿ, ಮತ್ತೆ ಕಟ್ಕೊಂಡ್ರೆ ಆಯ್ತು. ನಾಳೆ ಇವ್ರಿಗೆ ತೀರಾ ಇವತ್ತು ಅವಶ್ಯ ಇದೆ, ಕೊಟ್ಟು ಬಿಡ್ರಿ ಅಂತ ಹೇಳಿಬಿಟ್ಟು ಮನೆ ಕಳುಹಿಸಿಕೊಡ್ತಾನೆ. ಕೃಷ್ಣ ಅರ್ಜುನಿಗೆ ಹೇಳ್ತಾನೆ, ಅದಕ್ಕೆ ಇವನನ್ನು ನಾವು ದಾನವೀರ ಅನ್ನೋದು. ಅನ್ನೋದನ್ನು ಕೂಡ ತನಗೆ ಬೇಕಾದದ್ದನ್ನು ಕೂಡ ಕೊಡುವುದು. ನಿಮ್ಮಣ್ಣ ನನಗೆ ಹೇಳ್ತಿ ಅದ ಕೊಡ್ತೀನಿ ಅನ್ನೋದು. ಇದು ಒಂದು ಕರ್ಮಯೋಗ, ಒಂದು ಕಾಯಕ ಯೋಗ. ಇಂಥ ಒಂದು ಮಧ್ಯಮ ಮಾರ್ಗವನ್ನು ನಾವು ಹಿಡ್ಕೊಂಡು ಹೊರಟ್ರೆ ಖಂಡಿತವಾಗಿ ಕೂಡ ಇವತ್ತು ಆ ಕಾಯಕ ಮತ್ತು ದಾಸೋಹ ಎರಡನ್ನೂ ಸಮನ್ವಯಗೊಳಿಸಲಿಕ್ಕೆ ಸಾಧ್ಯತೆ. ಪೂರ್ತಿ ಬಿಡೋ ಹಾಗಿಲ್ಲ, ಪೂರ್ತಿಯಾಗಿ ಮಾಡುವಂತಹ ಪರಿಸ್ಥಿತಿ ಇವತ್ತಿಲ್ಲ. ಈ ಮಾರ್ಗ ಅನುಸರಿಸೋದು ಅಂತ ನನ್ನ ಅಭಿಪ್ರಾಯ. ಇದು ನೆನಪಿರಲಿ, ಶರಣರು ಇದನ್ನು ಹೇಳಿಲ್ಲ. ಮತ್ತು ಇಡೀ ಸರ್ ಶರಣರು ಹಿಂಗೆ ಹೇಳ್ಯಾರ ಅಂತ ಹೇಳಿದೆ ಖಂಡಿತ ಅವರ ತತ್ವ ಆ ಕಾಲಕ್ಕೆ. ಇವತ್ತಿನ ಕಾಲದಲ್ಲಿ ಇದನ್ನು ಒಂದಿಷ್ಟು ಮಾಡಿಫಿಕೇಶನ್, ಅವರ ಸಂಗ್ರಹ ಪ್ರವೃತ್ತಿಗೆ ಕಾಯಕಕ್ಕೆ ಧಕ್ಕೆ ಬರದಂತೆ ಮಾತ್ರ. ಅಲ್ಲಿ ಸತ್ಯ ಶುದ್ಧ ಕಾಯಕ ಮೊದಲಿದ್ದಿರಬೇಕು. ನಾನು ಅದನ್ನೇ ಹೇಳಿದೆ, ಯಾವನು ಕೋಟ್ಯಾಧೀಶನಾಗ್ಲಿಕ್ಕೆ ಸಾಧ್ಯವೇ ಇಲ್ಲ ಸತ್ಯ ಶುದ್ಧ ಕಾಯಕ ಮಾಡಿದರೆ, ಪ್ರಾಮಾಣಿಕ ಕಾಯಕ ಮಾಡಿದರೆ. ತಲೆ ಹೊಡಿಲೇಬೇಕು, ಸರ್ಕಾರದ ದರ ಹೊಡಿಬೇಕು, ನಿಯಮದ ದರ ಹೊಡಿಬೇಕು, ಸಮಾಜದ ದರ ಹೊಡಿಬೇಕು, ಯಾರ ದರ ಹೊಡಿಬೇಕು. ಅದಕ್ಕಾಗಿ ಸತ್ಯ ಶುದ್ಧ ಕಾಯಕ ಮಾಡಿದರೆ ಬಹುಶಃ ಸಂಗ್ರಹ ಪ್ರವೃತ್ತಿ ಬರೋದು ಬಹಳ ಕಡಿಮೆ ಅಂತ ನನಗನ್ನಿಸ್ತದೆ. ಇದಕ್ಕೆ ನಮ್ಮ ಬಡ ರೈತರೇ ಇವತ್ತು ಉದಾಹರಣೆಯಾಗಿ ನಮ್ಮ ಕಣ್ಣಿಗೆ ಶರಣಾರ್ಥಿ. ಧನ್ಯವಾದಗಳು ಶರಣ್ರೆ.
ಸಮಯ 9:31 ಆಗಿದೆ. ಇವತ್ತಿಗೆ ಸಾಕನ್ನಿಸ್ತತೆ. ನಾಳೆ ನಾವು ನಮ್ಮೊಳಗೆ ಮಾರಯ್ಯನ ವಚನದೊಂದಿಗೆ ಮತ್ತೆ ಭೇಟಿಯಾಗೋಣ. ಆನೆ ಕುದುರೆ ಬಂಡಿ ಭಂಡಾರವಿದ್ದರೇನು ತಾನೊಂಬುದು ಪಡೆಯಕ್ಕೆ ಒಂದು ಹಾವಿನ ಹಾಲು, ಮಲಗುವುದು ಅರ್ಧ ಮಂಚ ಈ ಹುರುಳಿಲ್ಲದ ಶ್ರೀ ನೆಚ್ಚಿ ಕೆಡಬೇಡ ಮನುಜ, ಒಡಲ ಭೂಮಿ ಸಂಘ ಒಡವೆ ತಾನಿನಪ್ಪೋದು, ಕೈ ಹಿಡಿದ ಮಡದಿ ಪರರ ಸಂಘ ಪ್ರಾಣ ವಾಯುವಿನ ಸಂಘ, ಸಾವಿಂಗೆ ಸಂಗಡ ಯಾರು ಇಲ್ಲ ಕಾಣ ನಿಕ್ಕಳಂಕ ಮಲ್ಲಿಕಾರ್ಜುನ ಅನ್ನುವಂತ ವಚನದ ಒಂದಿಗೆ ನಾಳೆ ಮತ್ತೆ 8:30 ಗಂಟೆಗೆ ಕೂಡೋಣ ಅಂತ ಹೇಳ್ತಾ ಎಲ್ಲರಿಗೆ ಶರಣು ಶರಣಾರ್ಥಿ. ಈಗ ಒಂದು ಮಂಗಲ ಯಾರು ತಂದೆ ನೀನು ತಾಯಿ ಹೇಳ್ಬಿಟ್ರಿ.